Hey Indumati, hi Ganesh. Very good evening, बच्चों. How are you? Sorry. ಬಿತ್ತಲ್ಲಪ್ಪ ಕೇಳ್ತಾ ಇದ್ದ ಧ್ವನಿ ಎಂದು ಕ್ಯಾನ್ ಹಿಯರ್ ಮಿ ಬಚ್ಚ ಧ್ವನಿ ಕೇಳ್ತಾ ಇದೀಯಾ ಬೇಗ ಬೇಗ ಹೇಳ್ರಿಪ್ಪ ಎಸ್ ಸೊ ಚಲೋ ಲೆಟ್ ಸ್ಟಾರ್ಟ್ ಈಗ ನೋಡಿ ಆಕ್ಚುಲಿ ದಿಸ್ ಇಸ್ ದ ರೈಟ್ ಟೈಮ್ ಟು ಲರ್ನ್ ಆಲ್ ದೀಸ್ ಬಚ್ಚ ಇದಕ್ಕಂದ್ರೆ ಫಸ್ಟ್ ಆಫ್ ಆಲ್ ಇದು ಬೇರೆ ಸಬ್ಜೆಕ್ಟ್ ಇಂದಾವಲ್ಲ ಎಸ್ಪೆಷಲಿ ಕಾಸ್ಟಿಂಗ್ ಆಯಿತು ಮತ್ತೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆಯಿತು ಮತ್ತೆ IFSR ಆಯಿತು ಅದೆಲ್ಲ ದಟ್ ಹ್ಯಾಸ್ ಅ ವೆರಿ ವೈಡ್ ಕಾನ್ಸೆಪ್ಟ್ ಅದಾವೆ ಒಂದು ಎರಡನೇದು ಏನಪ್ಪಾ ಅಂದ್ರೆ ಟೈಮ್ ಸಾಕಂಗಿಲ್ಲ ಆಮೇಲೆ ಯು ಸ್ಟಾರ್ಟೆಡ್ ಬ್ಲೇಮಿಂಗ್ ಮೀ ಸರ್ ಅದು ಇದು ಅಂತ ಅದಕ್ಕೆ ಸಂಪೂರ್ಣ ಬ್ಯಾಚ್ ದಲ್ಲಿ ಏನಾಗುತ್ತೆ ಸಂಪೂರ್ಣ ಬ್ಯಾಚ್ ಹ್ಯಾಸ್ ಎವ್ರಿಥಿಂಗ್ ಎಂಡ್ ಟು ಎಂಡ್ ಅದಕ್ಕೆ ಐ ಆಮ್ ಸೇಯಿಂಗ್ ರೈಟ್ ಸೊ ಗೈಸ್ ರಿಕ್ವೆಸ್ಟ್ ಒಂದೇ ಇದೆ ದೋಸ್ ಆರ್ ವಾಚಿಂಗ್ ಆನ್ ದ ಯೂಟ್ಯೂಬ್ ಬೇಗ ಬೇಗ ಜಾಯಿನ್ ಆಗಿ ಡೌನ್ಲೋಡ್ ಮಾಡ್ಕೊಡಿ ಅಪ್ಲಿಕೇಶನ್ ಲಿಂಕ್ ಈಸ್ ಇನ್ ದ ಡಿಸ್ಕ್ರಿಪ್ಷನ್ ಆಗಿದೆ ರಿಯೋ ಅಕಾಡೆಮಿ ಅಂತ ಇಲ್ಲ ಅಂದ್ರೆ ನನ್ನ ವಾಟ್ಸ್ಆಪ್ ನಂಬರ್ ನಿಮ್ಮ ಹತ್ರ ಇದೆಯಲ್ಲ ಸೊ ವಾಟ್ಸ್ಆಪ್ ಮಾಡಿ ಡೆಫಿನೆಟ್ಲಿ ವಿ ವಿಲ್ ಎನ್ಶೋರ್ ದಟ್ ಯು ವಿಲ್ ಗೆಟ್ ಕಂಪ್ಲೀಟ್ ಕಾನ್ಸೆಪ್ಟ್ಸ್ ರೈಟ್ ಸರ್ ವಾಟ್ಸ್ಆಪ್ ನಂಬರ್ ಏನು ವಾಟ್ಸ್ಆಪ್ ನಂಬರ್ ನೋಡಿ ಈಗ 7204310030 ರೈಟ್ ಸಂಪೂರ್ಣ ಬ್ಯಾಚ್ ಇದೆ ಜಸ್ಟ್ ಕಾಲ್ ಮೀ ಅಂಡ್ ವಾಟ್ಸ್ಆಪ್ ಮೇ PGC is also open the admissions ಜಾಯಿನ್ ಆಗಬಹುದು ಓಕೆನಾ ಸೊ ಗೈಸ್ ನೋಡಿ ಈಗ ಲಾಸ್ಟ್ ಕ್ಲಾಸ್ ದಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಯಾವುದು ಕ್ಯಾಪಿಟಲ್ ಗೇನ್ ಬಗ್ಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅರ್ಥ ಆಗಿತ್ತು ಈಗ ಫೇರ್ ಮಾರ್ಕೆಟ್ ಆಲ್ಸೋ ಆಗಿತ್ತು ಈಗ ಏನ್ ಸರ್ ಈಗ ನೆಕ್ಸ್ಟ್ ನೋಡ್ರಿ ಈಗ ಯಾ ಇದು ಆಗಿತ್ತು ದಿಸ್ ಆಲ್ಸೋ ವಿ ಹ್ಯಾವ್ ಡನ್ ರೈಟ್ ಸೊ ಈಗ ಏನ್ ಸರ್ ಈಗ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್ ರೈಟ್ ಡಿಸ್ಟ್ರಿಬ್ಯೂಷನ್ ಆಫ್ ಕ್ಯಾಪಿಟಲ್ ಅಸೆಟ್ ಎನ್ಹಾನ್ಸ್ಮೆಂಟ್ ಆಫ್ ಕಂಪೆನ್ಸೇಷನ್ ಇದೆಲ್ಲ ಬೇಡ ಈಗ ಸೆಲ್ಫ್ ಜನರೇಟೆಡ್ ಗುಡ್ ವಿಲ್ ಆಗಲಿ ಟೆನೆನ್ಸಿ ರೈಟ್ಸ್ ಆಗಲಿ ಪೇಟೆಂಟ್ಸ್ ಆಗಲಿ ಇವೆಲ್ಲ ಏನ್ ಗೊತ್ತಾ ದೀಸ್ ಆರ್ ಡೋಂಟ್ ಹ್ಯಾವ್ ವ್ಯಾಲ್ಯೂ ಫಾರ್ ದಿಸ್ ಅಂದ್ರೆ ಏನ್ರಿ ಇದಕ್ಕೆ ಇಂಡೆಕ್ಸೈಸೇಷನ್ ಮಾಡೋ ಜರೂರತ್ ಇಲ್ಲ ಸರ್ ಹೇಗೆ ಇಂಡೆಕ್ಸೈಸೇಷನ್ ಯಾವಾಗ ಮಾಡ್ತೀವಿ ಈಗ ಗೊತ್ತಾಗತ್ತೆ ಒಂದು 2 ಮಿನಿಟ್ಸ್ ಕೊಡ್ರಿ ಡೆಫಿನೆಟ್ಲಿ ಈ ಕ್ಲಾಸ್ ದಾಗ ನಾನು ನಿಮ್ಗೆ ಇವತ್ತು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀನಿ ಮತ್ತೆ 5 ಮಾರ್ಕ್ಸ್ 10 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ ಅಂಡ್ ಇಂಡೆಕ್ಸೈಸೇಷನ್ ರೀತಿ ಏನಿದೆ ಮತ್ತೆ ಕ್ವಾಂಟಮ್ ಆಫ್ ಪೇಮೆಂಟ್ ಯಾವ ರೀತಿ ಆಗುತ್ತೆ ಅದು ವೆರಿ ಇಂಪಾರ್ಟೆಂಟ್ ಇದೆ ಅದು ಕೂಡ ಇವತ್ತು ಕಲಿಸ್ಬಿಡ್ತೇನೆ ಓಕೆನಾ ಓಕೆ ಸೊ ಹಾಗಿದ್ರೆ ಏನ್ ಸರ್ ಈಗ ಬರ್ಕೊಡಿ ಬಚ್ಚೋ ಕಾಂಪಿಟೇಷನ್ ಆಫ್ ಕ್ಯಾಪಿಟಲ್ ಗೇನ್ ಬರ್ಕೊಡಿಪ್ಪ ಕಾಂಪಿಟೇಷನ್ ಆಫ್ ಕ್ಯಾಪಿಟಲ್ ಗೇನ್ ಸೆಕ್ಷನ್ 48 ಅಂತ ಸೆಕ್ಷನ್ 48 ಪ್ರಕಾರ ಕಾಂಪಿಟೇಷನ್ ಆಫ್ ಕ್ಯಾಪಿಟಲ್ ಗೇನ್ ಯಾವ ರೀತಿ ಆಗುತ್ತೆ ಡೆಫಿನೆಟ್ಲಿ ಐ ವಿಲ್ ಬಿ ಕವರಿಂಗ್ ಹಿಯರ್ ಆಲ್ ರೈಟ್ ಬಚ್ಚೋ ಸರ್ ಈಗ ಏನ್ ಸರ್ ಈಗ ಸ್ವಲ್ಪ ಕೇಳ್ರಿ ಈಗ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ದಟ್ ಈ ಕ್ಯಾಪಿಟಲ್ ಗೇನ್ ಕಾಂಪೀಟ್ ಮಾಡುವಾಗ ಈಗ ನಿಮ್ಗೆ ಗೊತ್ತಿದೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ ನಿಮ್ಗೆ ಐ ಹ್ಯಾವ್ ಟೋಲ್ಡ್ ಯು ಇನ್ ದ ಪ್ರೀವಿಯಸ್ ಕ್ಲಾಸ್ ದೇರ್ ಆರ್ 2 ಟೈಪ್ಸ್ ಆಫ್ ಕ್ಯಾಪಿಟಲ್ ಅಸೆಟ್ ಒಂದಿದೆ ಶಾರ್ಟ್ ಟರ್ಮ್ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಆಗಿದೆ ಇನ್ನೊಂದಿದೆ ಲಾಂಗ್ ಟರ್ಮ್ ರೈಟ್ ಲಾಂಗ್ ಟರ್ಮ್ ಆಲ್ಸೋ ವಿ ಹ್ಯಾವ್ ಅದ್ರ ಬಗ್ಗೆನೂ ಡಿಸ್ಕಸ್ ಆಗಿದೆ ಓಕೆನಾ ಓಕೆ ಈಗ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಈಗ ಯಾವಾಗ ನೀವು ಸೇಲ್ ಮಾಡ್ತೀರಿ ಇದನ್ನ ಏನ್ ಹಣ ಬರುತ್ತೆ ಅದಕ್ಕೆ ಕ್ಯಾಪಿಟಲ್ ಗೇನ್ ಅಂತೀವಿ ಆದ್ರೂ ಕೂಡ ಇಲ್ಲೇ ದಿಸ್ ಪ್ರೊಸೀಜರ್ ಇಸ್ ವೆರಿ ಈಸಿ ಇದೆ ಬಟ್ ಇಲ್ಲೇ ಶಾರ್ಟ್ ಟರ್ಮ್ ದಾಗ ಏನ್ ಮಾಡ್ತೀವಿ ಸರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ದಲ್ಲಿ ಫಸ್ಟ್ ಏನ್ ಮಾಡ್ತೀವಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಫ್ ದಿ ಅಸೆಟ್ ಎಷ್ಟಕ್ಕೆ ನೀವು ಅಕ್ವೈರ್ ಮಾಡಿರಿ ಫಾರ್ ಹೌ ಮಚ್ ಯು ಹ್ಯಾವ್ ಅಕ್ವೈರ್ಡ್ ಒಂದ್ ತಗೋತೀವಿ ಎರಡನೇದು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅದಕ್ಕೆ ಆಡ್ ಮಾಡ್ತೀವಿ ರೈಟ್ ಮೂರನೇದು ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಹೋಲಿ ಎಕ್ಸ್ಕ್ಲೂಸಿವ್ ಇನ್ ಕನೆಕ್ಷನ್ ಸಚ್ ಟ್ರಾನ್ಸ್ಫರ್ ಲೈಕ್ ಸ್ಟಾಂಪ್ ಡ್ಯೂಟಿ ಆಯ್ತು ಲೀಗಲ್ ಫೀಸ್ ಆಯ್ತು ಬ್ರೋಕರೇಜ್ ಆಯ್ತು ಕಮಿಷನ್ ಆಯ್ತು ಇದೆಲ್ಲವನ್ನು ಕೂಡಿಸ್ತೀವಿ ಕೂಡಿಸಿದ ಮ್ಯಾಗೆ ಏನ್ ಮಾಡ್ತೀವಿ ಬಚ್ಚೋ ವಿ ಆರ್ ಗೋಯಿಂಗ್ ಟು ಮೈನಸ್ ಇಟ್ ವಿ ಆರ್ ಗೋಯಿಂಗ್ ಟು ಮೈನಸ್ ವ್ಯಾಲ್ಯೂ ಕನ್ಸಿಡರೇಷನ್ ಸರ್ ಹೇಗೆ ಸರ್ ನೋಡಿ ಈಗ ನಿಮ್ಮ ಹತ್ರ ಒಂದು ಲ್ಯಾಂಡ್ ಇತ್ತು ಓಕೆನಾ ನಿಮ್ಮ ಹತ್ರ ಇತ್ತು ಒಂದು ಲ್ಯಾಂಡ್ ಇದೆ ಈ ಲ್ಯಾಂಡ್ ಹೆಂಗಿದೆ ಅಂದ್ರೆ ಸರ್ ಒಂದ್ ನಿಮಿಷ ರೀ ಐ ಜಸ್ಟ್ ವಾಂಟ್ ಟು ಕೀಪ್ ದಿಸ್ ಹಿಯರ್ ನಿಮ್ ಸೆಕೆಂಡ್ PUC ಇದು 7 o'clock ಕ್ಲಾಸ್ ತಗೋತೀನಿ 7 o'clock ದಟ್ ಇಸ್ ಫಾರ್ ಶೋರ್ ಪಕ್ಕ ರೈಟ್ 7 ಗಂಟೆಗೆ ಬರೀಪ ಈಗ ಲ್ಯಾಂಡ್ ಇದೆಯಲ್ಲ ನೀವು ಏನ್ ಮಾಡಿರಿ ಇದಕ್ಕೆ ಉದಾಹರಣೆಗೆ 2022ರಲ್ಲಿ ತಗೊಂಡಿರಿ ರೈಟ್ ಮತ್ತೆ
2023 ದಲ್ಲಿ ಮಾರಿರಿ. ಯು ಹ್ಯಾವ್ ಸೋಲ್ಡ್ ಇಟ್. ಉದಾಹರಣೆಗೆ ಎಷ್ಟಪ್ಪ 10 lakhಗೆ ನೀವು ಲ್ಯಾಂಡ್ ಖರೀದಿ ಮಾಡಿದ್ದೆ ಮಾರಾಕತ್ತೀರಿ. ಇದೇನಿದು ನಿಮ್ದು ಹಣ ಬಂದಿದ್ದು, ದ ಅಮೌಂಟ್ ಯು ಹ್ಯಾವ್ ರಿಸೀವ್ಡ್. ಓಕೆನಾ? ದಿಸ್ ಒನ್ ಇಸ್ ನಥಿಂಗ್ ಬಟ್ ಬಚ್ಚೋ ಏನ್ ಅಮೌಂಟ್ ತಗೊಂಡ್ರಲ್ಲ ಅದಾಯ್ತು. ಸೊ ಇದರಲ್ಲಿ ಏನ್ ಮಾಡ್ತೀವಿ ಸರ್, ಇದರಲ್ಲಿ ಲೆಸ್ ಮಾಡ್ತೀವಿ. ಏನು? ಕಾಸ್ಟ್ ಆಫ್ ಅಕ್ವಿಸಿಷನ್. ಎಷ್ಟಕ್ಕೆ ಖರೀದಿ ಮಾಡಿದ್ರಿ ನೀವು? ಕಾಸ್ಟ್ ಆಫ್ ಅಕ್ವಿಸಿಷನ್. ಉದಾಹರಣೆಗೆ 2022 ತಗೊಂಡಿದ್ರಿಂದ ಇದೇನಾಗುತ್ತೆ, ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಏನಾಗುತ್ತೆ, ಬಿಕಾಸ್ ಟೈಮ್ ಡ್ಯೂರೇಷನ್ ಎಷ್ಟಿದೆ? ಲೆಸ್ ದೆನ್ 2 years ಇದೆ. ಹೌದು ಇಲ್ಲ? ಲೆಸ್ ದೆನ್ 2 years ಇದೆ. ಈಗ ಲೆಸ್ ದೆನ್ 2 years ಇದ್ದ ಕಾರಣ, ಬಿಕಾಸ್ ಇಟ್ ಇಸ್ ಲೆಸ್ ದೆನ್ 2 years ಇದ್ದ ಕಾರಣ ಏನ್ ಮಾಡ್ತೀವಿ ನಾವು? ವಿ ಆರ್ ನಾಟ್ ಗೋಯಿಂಗ್ ಟು ಮೇಕ್ ಇಂಡೆಕ್ಸೈಸೇಷನ್. ಸರ್ ಇಂಡೆಕ್ಸೈಸೇಷನ್ ಅಂದ್ರೆ ಏನ್ರಿ ಸರ್? ಇಂಡೆಕ್ಸೈಸೇಷನ್ ಬಗ್ಗೆ ನಾ ಹೇಳ್ಕೊಡ್ತೀನಿ, ಸ್ವಲ್ಪ ಸಮಾಧಾನ ಮಾಡ್ರಿ. ಬಿಕಾಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ದಲ್ಲಿ ಇಂಡೆಕ್ಸೈಸೇಷನ್ ಬರುವುದಿಲ್ಲ. ರೈಟ್? ಇಂಡೆಕ್ಸಿಂಗ್ ಆಲ್ಸೋ ಐ ವಿಲ್ ಟೀಚ್ ಯು, ನಾಟ್ ಅ ಪ್ರಾಬ್ಲಮ್. ಸ್ವಲ್ಪ ಸಮಾಧಾನ. ಈಗ 2020ದಲ್ಲಿ ಅದಕ್ಕೆ ನೀವು ಉದಾಹರಣೆಗೆ ಒಂದು 5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಿ. ಇದು ಕಾಸ್ಟ್ ಆಫ್ ಅಕ್ವಿಸಿಷನ್ ಆಯ್ತು. ಓಕೆ, ಅದಕ್ಕೆ ಫೆನ್ಸಿಂಗ್ ಗಿನ್ಸಿಂಗ್ ಏನೋ ಮಾಡಿರಿ ನೀವು, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಆಫ್ ದಿ ಅಸೆಟ್ಸ್. ಆ ಲ್ಯಾಂಡಿಗೆ ನೀವು ಫೆನ್ಸಿಂಗ್ ಎಲ್ಲ ಮಾಡಿರಿ ಅಂದ್ರೆ ಇಂಪ್ರೂವ್ಮೆಂಟ್. ಉದಾಹರಣೆಗೆ 1 ಲಕ್ಷ ರೂಪಾಯಿ ಖರ್ಚು ಬಂದಿದೆ. ಓಕೆನಾ? ಓಕೆ, ಸೇಮ್ ಟೈಮ್ ಬಚ್ಚೋ ಇಲ್ಲಿ ಏನಾಗಿದೆ? ಸ್ಟಾಂಪ್ ಡ್ಯೂಟಿ, ಲೀಗಲ್ ಫೀಸ್, ಇದೆಲ್ಲ ನೀವು ಖರ್ಚು ಮಾಡಿರಿ. ಉದಾಹರಣೆಗೆ ಒಂದು 25,000 ರೂಪಾಯಿ. ಓಕೆನಾ? ಸೊ ಈಗ ಎಷ್ಟಕ್ಕೆ ಮಾಡಿದಿರಿ ನೀವು? 10 ಲಕ್ಷಕ್ಕೆ ಮಾಡಿರಿ. ಫಾರ್ ಹೌ ಮಚ್ ಯು ಆರ್ ಪರ್ಚೇಸ್ ಬಚ್ಚೋ? 5 lakh, ಇಂಪ್ರೂವ್ಮೆಂಟ್ 1 lakh ಆಗಿದೆ. ಎಲ್ಲ ಸೇರಿಸಿ ಎಷ್ಟಾಗುತ್ತೆ? 6,25,000 ಆಗ್ತಾ ಇದೆ. 6,25,000 ಆಗ್ತಾ ಇದೆ. ಈಗ 6,25,000 ಅಲ್ಲಿ ನಿಮ್ದು ಕ್ಯಾಪಿಟಲ್ ಗೇನ್ ಎಷ್ಟಾಯ್ತು? ಯಾವ ಕ್ಯಾಪಿಟಲ್ ಗೇನ್ ಸರ್ ಇದು? ಇದು ಶಾರ್ಟ್ ಟರ್ಮ್, ರೈಟ್? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಎಷ್ಟಾಗುತ್ತೆ ಹೇಳ್ರಪ್ಪ? ಮೈನಸ್ ಮಾಡಿ ಬೇಗ, ಮೈನಸ್ ಮಾಡಿ. ಇಟ್ ವಿಲ್ ಬಿ ಅರೌಂಡ್ 3,75,000. ಅರ್ಥ ಆಗಿದೆಯಾ? ಅರ್ಥ ಆಗಿದೆ? ಎಸ್ ಅಂತ ಹೇಳ್ರಿಪ್ಪ ಬಚ್ಚೋ, ಬೇಗ ಬೇಗ ಹೇಳ್ರಿ. ಅಂಡ್ ಇನ್ನು ಯಾರು ಜಾಯಿನ್ ಆಗಿಲ್ಲ, ಬಿಕಾಮ್ 5th ಸೆಮಿಸ್ಟರ್ 6th ಸೆಮಿಸ್ಟರ್ ಇನ್ಕಮ್ ಟ್ಯಾಕ್ಸ್ ಆಯ್ತು, ಕಾಸ್ಟ್ ಅಕೌಂಟಿಂಗ್ ಆಯ್ತು, ಆಲ್ ದ ಸಬ್ಜೆಕ್ಟ್, ಪ್ಲೀಸ್ ಜಾಯಿನ್ ಆಗ್ರಿಪ್ಪ. ತಪ್ಸಾಕ್ ಹೋಗ್ಬೇಡ್ರಿ. ಅರ್ಥ ಆದ್ರೆ ಎಸ್ ಅಂತ ಬರೀರಿ. ಟೆಲ್ ಮಿ ಬಚ್ಚೋ. ಇಂದುಮತಿ, ಅಂಡರ್ಸ್ಟ್ಯೂಡ್. ಗಣೇಶ, ಓಕೆನಾ? ಸೊ ಇದು ಒಂದು ಸಿಸ್ಟಮ್. ಇಲ್ಲಿ ಏನ್ ಮಾಡ್ತೀವಿ? ಇದೆಲ್ಲ ದ ಕಾಸ್ಟ್ ಇದೆಲ್ಲ ಅದು ತಗೋತೀವಿ ಈಗ. ಬಟ್ ಈಗ ಕಾಂಪಿಟೇಷನ್ ಆಫ್ ಏನ್ ಸರ್? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ದಲ್ಲಿ ಏನಾಗ್ತಾ ಇದೆ? ವ್ಯಾಲ್ಯೂ, ಫುಲ್ ವ್ಯಾಲ್ಯೂ ಕನ್ಸಿಡರೇಷನ್, ದಟ್ ಇಸ್ ಸೇಲ್ ಆಫ್ ದಿ ಅಸೆಟ್ಸ್ ತಗೋತೀವಿ. ಹೌದಪ್ಪ, ಸೇಲ್ ಆಫ್ ದಿ ಅಸೆಟ್ಸ್ ನಾವು ತಗೋತಾ ಇದೀವಿ ಸರ್. ನೆಕ್ಸ್ಟ್ ಏನು? ನೆಕ್ಸ್ಟ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಇಂಪ್ರೂವ್ಮೆಂಟ್, ಎಕ್ಸ್ಪೆಂಡಿಚರ್ ಎಲ್ಲ ಮಾಡ್ತೀವಿ, ಲೆಸ್ ಮಾಡ್ತೀವಿ. ಲೆಸ್ ಮಾಡಿದ ಮ್ಯಾಗೆ ಏನ್ ಬರುತ್ತಲ್ಲ, ದಟ್ ಈಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಟ್ಯಾಕ್ಸೇಬಲ್ ಆಗುತ್ತೆ. ಏನಾಗುತ್ತೆ? ಟ್ಯಾಕ್ಸೇಬಲ್ ಆಗುತ್ತೆ. ಈಗ ಸರ್ ನೆಕ್ಸ್ಟ್ ಏನು? ಈಗ ಉದಾಹರಣೆಗೆ ಸ್ವಲ್ಪ ಕೇಳಲಿ. ಏನಂದ್ರೆ ಸೇಲ್ ಪ್ರೊಸೀಡ್ಸ್ ನೋಡ್ರಿ, ಇಲ್ಲೇ ಫೈಂಡ್ ಮಾಡುವಾಗ ಏನ್ ಮಾಡಬೇಕು? ಕಾಂಪಿಟೇಷನ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. Computation of short-term capital gain. Because ಇಲ್ಲಿ ಅಸೆಟ್ ಇದೆಯಲ್ಲ, they are used for less than 2 years. ಯಾವಾಗ ಯಾವುದೇ ಅಸೆಟ್ ಲೆಸ್ ದೆನ್ 2 years ಉಪಯೋಗ ಮಾಡ್ತಾ ಇದ್ದೀರಪ್ಪ ಅಂದ್ರೆ ಎಲ್ಲಿ ಬರುತ್ತೆ? ಸೊ ಬಚ್ಚೋ, ಪರ್ಟಿಕ್ಯುಲರ್ಸ್, ಕರೆಕ್ಟ್, ಅಮೌಂಟ್ ಅಂಡ್ ಅಮೌಂಟ್ ಇದೆ. ಈಗ ಏನ್ ಸರ್? ಈಗ ಸೇಲ್ ಪ್ರೊಸೀಡ್ಸ್. ವಾಟ್ ಇಸ್ ಸೇಲ್ ಪ್ರೊಸೀಡ್ಸ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್? 5 lakh ಇದೆ. ಹೌದ್ರಿ, ಬರ್ಕೊಡ್ರಿ. ಸೇಲ್ ಪ್ರೊಸೀಡ್ಸ್ ಎಷ್ಟಿದೆ? 5 lakh ವಿ ಹ್ಯಾವ್. ಓಕೆನಾ? 5 lakh ಇದೆ. ಈಗ ಲೆಸ್ ಮಾಡಬೇಕು. ಏನ್ ಲೆಸ್ ಮಾಡ್ಬೇಕು ಸರ್? ಇಲ್ಲಿ ಕೇಳಲೆ,
ಲೆಸ್ ಇದೆಯಲ್ಲ ನೋಡಿ ಕಾಸ್ಟ್ ಆಫ್ ಅಸೆಟ್, ಕಾಸ್ಟ್ ಆಫ್ ಅಸೆಟ್ ಎಷ್ಟಿದೆ 3 lakh ಇದೆ. ನೆಕ್ಸ್ಟ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಎಸ್ ಬಚ್ಚೋ ಎಷ್ಟು 50,000 ಇದೆ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎಷ್ಟಿದೆ 50,000 ಇದೆ. ಆಮೇಲೆ ಎಕ್ಸ್ಪೆನ್ಸಸ್ ಇನ್ಕರ್ಡ್, that is 10,000. ಎಲ್ಲ ಸೇರಿಸಿ ಎಷ್ಟಾಗುತ್ತೆ 3,60,000 ಆಯ್ತು. ಕರೆಕ್ಟ್, ಓಕೆನಾ? ಓಕೆ, ಹಾಗಿದ್ದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನ್ ಸರ್? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗ್ತಾ ಇದೆ 1,40,000. ಅಂಡರ್ಸ್ಟ್ಯೂಡ್ ಬಚ್ಚು? ಅರ್ಥ ಆಗ್ತಾ ಇದೆಯಾ? ಬೇಗ ಬೇಗ ಹೇಳ್ರಿಪ್ಪ ಎಸ್ ಅಂತ. ಮುಂದೆ ಹೋಗೋಣ. ಎಸ್. ಈಗ ಸರ್ ನೆಕ್ಸ್ಟ್ ಏನು? ದಿಸ್ ಇಸ್ ಆಲ್ ಅಬೌಟ್, ಬಟ್ ಇಂಡೆಕ್ಸೇಷನ್ ಇಲ್ಲಿ ಮಾಡಂಗಿಲ್ಲ. ಮೋಸ್ಟ್ ಆಲ್ ಎಕ್ಸಾಮ್ಗೆ ಕೇಳೋದು ಅಪ್ರೂಪ್ ಇದೆ, ಬಟ್ ಗೊತ್ತಿರ್ಬೇಕಲ್ಲ ಹುಡುಗರಿಗೆ, ರೈಟ್? ದಟ್ ಇಸ್ ವಾಟ್ ದೇ ಹ್ಯಾವ್ ಸೆಂಟ್ ಇನ್ ಹಿಯರ್. ನೆಕ್ಸ್ಟ್ ಎಕ್ಸಾಮಿಗೆ ಬರೋದು ಯಾವುದು ಸರ್? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಎಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಲ್ಲರಿಗೂ ಗೊತ್ತಿರಬೇಕಾಗುತ್ತೆ, ಬಿಕಾಸ್ ದಿಸ್ ಇಸ್ ದ ಕಾನ್ಸೆಪ್ಟ್, ಒನ್ ಶುಡ್ ನೋ ಇಟ್. ಇಲ್ಲಿ ಏನ್ ಮಾಡ್ತಾರೆ ಎಕ್ಸಾಮ್ದಾಗ 3-4 ಅಸೆಟ್ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ. ಆಮೇಲೆ ಡಿಡಕ್ಷನ್ ಇರ್ತೈತಿ ಅಂಡರ್ ಸೆಕ್ಷನ್ 54 ಟು ವಿ ಹ್ಯಾವ್ ಆಲ್ ದ ಡಿಡಕ್ಷನ್ಸ್ ನೌ. ಆಲ್ ರೈಟ್. ಸೊ ಹಾಗಿದ್ರೆ ಸರ್ ಈಗ ಏನು ಸ್ವಲ್ಪ ಕೇಳ್ರಿ. ಏನಪ್ಪಾ ಅಂದ್ರೆ ವಾಟ್ ಐ ವಾಂಟ್ ಇಸ್ ದಟ್, ಸ್ವಲ್ಪ ಕೇಳ್ರಿ. ಇಲ್ಲೇ ನಾವೇನ್ ಮಾಡ್ತೇವಿ, ಗೌರ್ಮೆಂಟ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಕೊಡುತ್ತೆ ಪ್ರತಿ ವರ್ಷದ್ದು. ಕರೆಕ್ಟ್, ಪ್ರತಿ ವರ್ಷದ್ದು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಕೊಡ್ತೈತಿ. ಯಾವಾಗಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫೈಂಡ್ ಮಾಡುವಾಗ, ನೆನಪಿಕೊಡ್ರಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫೈಂಡ್ ಮಾಡುವಾಗ ಏನ್ ಮಾಡ್ತೀವಿ, ಇಲ್ಲಿ ಗೌರ್ಮೆಂಟ್ ನಿಮ್ಗೆ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಕೊಟ್ಟಿರ್ತೈತಿ. ಅದಕ್ಕೆ ನಾಂತೀವಿ CII ಅಂತೀವಿ, CII ಅಂತೀವಿ, ರೈಟ್? ಈ CII ದಲ್ಲಿ ಏನಾಗುತ್ತೆ, ಇನ್ಫ್ಲೇಷನ್ ಇಂಡೆಕ್ಸ್ ಅಂದ್ರೆ ಏನ್ರಿ ಸರ್? ಈಗ ನೋಡ್ರಿ ಬಚ್ಚೋ, ಇನ್ಫ್ಲೇಷನ್ ಇಂಡೆಕ್ಸ್ ಅಂದ್ರೆ ಈಗ ಒಂದು ಅಸೆಟ್ ಇತ್ತು, ನೀವು 1 ಲಕ್ಷ ರೂಪಾಯಿ ಖರೀದಿ ಮಾಡಿರಿ. ಕರೆಕ್ಟ್? ಉದಾಹರಣೆಗೆ 2010ದಲ್ಲಿ, ಓಕೆನಾ? ಓಕೆನಾ? ಈಗ 2023ದಲ್ಲಿ ಆ ಅಸೆಟ್ಸ್ ಅನ್ನ ನಾವು 50 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದೀವಿ. 50 ಲಕ್ಷ ರೂಪಾಯಿಗೆ ನಾವು ಮಾಡ್ತಾ ಇದ್ದೀವಿ. ಹಾಗಿದ್ದರೆ ಇಲ್ಲಿ ಸಿಂಪಲ್ ಆಗಿದೆ. ಇದೇನ್ರಿ ಸರ್? ಇದು ಪ್ಯೂರ್ಲಿ ಲಾಂಗ್ ಟರ್ಮ್ ಆಗುತ್ತೆ, ಬಿಕಾಸ್ ಖರೀದಿ ಮಾಡಿದ ಯಾವಾಗ, when they purchase ಬಚ್ಚ, purchase in the year 2010 and sale in the year 2023. that means what? that means my dear student, ಇದು more than 24 months ಆಗಿದೆ, ಅಂದ್ರೆ more than 2 years ಆಗಿದೆ. more than 2 years ಆಗಿದ್ದ ಕಾರಣ ಏನಾಗುತ್ತೆ, ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ, LTCG ಅಂತ. ಹಾಗಿದ್ರೆ ಏನ್ ಮಾಡ್ಬೇಕು ಸರ್? ಈಗ ಆತಪ್ಪ 50 ಲಕ್ಷ ರೂಪಾಯಿಗೆ ನಾವು ಮಾರ್ತಾ ಇದ್ದೀವಿ. we are selling it for 50 lakh. we are receiving this. but 2010ದಲ್ಲಿ ಇನ್ಫ್ಲೇಷನ್ ಆಗಿ 2010ದಲ್ಲಿ 1 ಲಕ್ಷ ರೂಪಾಯಿದ ವ್ಯಾಲ್ಯೂ 23ರಲ್ಲಿ ಎಷ್ಟಾಗುತ್ತೆ? ಅದು 10 ಲಕ್ಷ ಆಗ್ಬೋದು, 15 ಲಕ್ಷ ಆಗ್ಬೋದು, ಅಥವಾ 20 ಲಕ್ಷ ಆಗ್ಬೋದು, ಏನ್ ಆಗ್ಬೋದಲ್ಲ. ಇಟ್ ಕ್ಯಾನ್ ಬಿ ಎನಿಥಿಂಗ್, ರೈಟ್? ಸೊ ಅಂತ ಸನ್ನಿವೇಶದಲ್ಲಿ ನಾವೇನ್ ಮಾಡ್ತೀವಿ, ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಮಾಡ್ತೀವಿ. ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಮಾಡಿ 2010ದಲ್ಲಿ ಇದ್ದಿದ್ದ ವ್ಯಾಲ್ಯೂ 2023ದಲ್ಲಿ ಎಷ್ಟಾಗುತ್ತಲ್ಲ ಆ ವ್ಯಾಲ್ಯೂವನ್ನ ನಾವು ಲೆಸ್ ಮಾಡ್ತೀವಿ. ಲೆಸ್ ಮಾಡಿದ ಮ್ಯಾಗ ಏನ್ ಬರ್ತಲ್ಲ, that is your long term capital gain. ಅರ್ಥ ಆಗಿದೆಯಾ? ಅಂಡರ್ಸ್ಟ್ಯೂಡ್ ಮೈ ಡಿಯರ್ ಸ್ಟೂಡೆಂಟ್? ಬೇಗ ಬೇಗ ಹೇಳ್ರಿಪ್ಪ, ಬೇಗ ಬೇಗ ಹೇಳ್ರಿ. ಎಸ್ ಆರ್ ನೋ? ಎವ್ರಿವನ್ ಸ್ಟಾರ್ಟ್ ರೆಸ್ಪಾಂಡಿಂಗ್ ನೌ. ಸೊ ಹೆಂಗೆ ಸರ್? ಈಗ ಹೆಂಗಂದ್ರೆ ಸ್ವಲ್ಪ ಕೇಳಲಿ. ज़मीं खो गई पर्वतों के सामने. ಎಲ್ಲರೂ ಪ್ಲೀಸ್ ರೆಸ್ಪಾಂಡ್ ಮಾಡಿ ಎಸ್ ಅಂತ.
ಸೊ ಏನ್ ಮಾಡ್ತೀವಿ, ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಷನ್ ತಗೋತೀವಿ, ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ತಗೋತೀವಿ, ಆಮೇಲೆ ಎಕ್ಸ್ಪೆಂಡಿಚರ್ ಅನ್ಕೊಂಡು ತಗೋತೀವಿ. ಸೊ ನನ್ನ ಎಕ್ಸಾಂಪಲ್ ತಗೋರಿ. ಎಸ್ ಐ ಟೇಕ್ ದ ಎಕ್ಸಾಂಪಲ್ಸ್ ನಾವು. ಈಗ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಷನ್ ಸಮಥಿಂಗ್ ಲೈಕ್ ದಿಸ್ ಇರುತ್ತೆ, ರೈಟ್? ಯು ಹ್ಯಾವ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಷನ್ ಸಮಥಿಂಗ್ ಲೈಕ್ ದಿಸ್ ಬಚ್ಚು. ಇಯರ್ ವೈಸ್ ಇವ್ರು ಕೊಟ್ಟಿರ್ತಾರೆ, ಇಯರ್ ವೈಸ್ ಅವರು ನಿಮ್ಗೆ ಕೊಟ್ಟಿರ್ತಾರೆ. ಓಕೆನಾ? ಓಕೆನಾ? ಸೊ ಹಾಗಿದ್ರೆ ಸ್ವಲ್ಪ ಕೇಳ್ರಿ, ಏನಂದ್ರೆ 2001 to 100 ಇದೆ. ಸೊ ವಿ ಹ್ಯಾವ್ ಆಲ್ ದಾಟ್ ಇನ್ಫಾರ್ಮೇಶನ್. ನಂಬರ್ಸ್ ಇದೆ ನೋಡ್ರಿ, ನಂಬರ್ಸ್ ಇದೆ ಅಂದ್ರೆ ಹೆಂಗ್ರಿ ಸರ್? ಈಗ ವೆರಿ ಸಿಂಪಲ್ ಬಚ್ಚು. ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಕೇಳ್ರಿ, ಸ್ವಲ್ಪ ಕೇಳ್ರಿ, ಇಂಡೆಕ್ಸೇಷನ್ ಮಾಡೋದು ಕಲ್ಸ್ಕೊಟ್ಟು ನೋಡ್ರಿ ನಾವು. ಉದಾಹರಣೆಗೆ ನಿಮ್ಮ ಹತ್ರ 2001ದಲ್ಲಿ ನಿಮ್ಮ ಹತ್ರ ಇತ್ತು 1 ಲಕ್ಷ ರೂಪಾಯಿ. ಅದರಿಂದ ನೀವು ಒಂದು ಪ್ರಾಪರ್ಟಿಯನ್ನು ತಗೊಂಡ್ರಿ. ಹಾಗಿದ್ದರೆ ಅದರದ ವ್ಯಾಲ್ಯೂ 2020ದಲ್ಲಿ ಎಷ್ಟಾಗತ್ತಪ್ಪ? ವೆರಿ ಸಿಂಪಲ್ ಬಚ್ಚು. ಏನ್ ಮಾಡ್ತೇವೆ ನಾವು? ಏನಿಲ್ಲ ಸರ್, ನೋಡಪ್ಪ ಇಲ್ಲಿ ವೆರಿ ಸಿಂಪಲ್ ಆಗಿದೆ. 1 ಲಕ್ಷ ರೂಪಾಯಿ ಇದೆಯಲ್ಲ, ದಿಸ್ 1 lakh rupees we have, right? This 1 lakh divided by ಯಾವಾಗ 1 ಇತ್ತಲ್ಲ, 1 ಏನಾಗತ್ತೆ? 100 ಆಗುತ್ತೆ. ಡಿವೈಡೆಡ್ ಬೈ 100 ಮಾಡ್ತೀವಿ. ನಮಗೆ ಯಾವ ವರ್ಷದಾಗಬೇಕು? 2020 ಅಲ್ಲಿ. 2020 ಎಷ್ಟಿತ್ತು? 289. ಗೊತ್ತಾಗ್ತಾ ಇದೆ? ಹಾಗಿದ್ರೆ ಎಷ್ಟಾಗುತ್ತೆ ಸರ್? ಇದು 2 0ಗೆ 2 0 ಹೋಯಿತು. ಎಷ್ಟಾಗುತ್ತೆ? 289,000 ಆಗ್ತಾ ಇದೆ. ಕರೆಕ್ಟ್? ಹೌದು ಇಲ್ಲ? ಸೊ 2,89,000 ಆಗ್ತಾ ಇದೆ. ಯಾವಾಗ? 2019-20ದಾಗ. ಅರ್ಥ ಆಗಿದೆಯಾ? ಸೊ ಈ ರೀತಿ ನಾವು ಏನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ವ್ಯಾಲ್ಯೂ ದ ಪ್ರಾಪರ್ಟಿ ಅಂಡ್ ವಿ ಆರ್ ಗೋಯಿಂಗ್ ಟು ಲೆಸ್ ದ ಪ್ರೈಸ್. ಅರ್ಥ ಆಗಿದೆ? ಅಂಡರ್ಸ್ಟುಡ್ ಮೈ ಡಿಯರ್ ಲವ್ಲಿ ಸ್ಟೂಡೆಂಟ್? ಎಸ್ ಆರ್ ನೋ? ಬೇಗ ಬೇಗ ಹೇಳ್ರಿ. ಗಣೇಶ ಅರ್ಥ ಆಗಿದೆಯಾ? That is what this is. Question ಕೇಳ್ತಾರ? Yes, you may get it. You may get the questions. So ಯಾವ ರೀತಿ ಕೇಳ್ತಾರೆ ಸ್ವಲ್ಪ ಕೇಳಿರಲಿ. Question will be something like this. Indexed cost of acquisition means amount which bears the cost of acquisition in the same proportion as the cost of inflation index. ಯಾವ ರೀತಿ ಇನ್ಫ್ಲೇಷನ್ ಆಗುತ್ತಲ್ಲ ಅದೇ ರೀತಿ ಅಮೌಂಟ್ ಕೂಡ ಏನಾಗುತ್ತೆ? ವ್ಯಾಲ್ಯೂ ಆಗುತ್ತೆ ಫಾರ್ ದಿ ಇಯರ್ ಇನ್ ವಿಚ್ ದ ಅಸೆಟ್ ಈಸ್ ಸೇಲ್ ಆರ್ ಟ್ರಾನ್ಸ್ಫರ್. ರೈಟ್? ಸೊ ಹಾಗಿದ್ರೆ ಈಗ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಷನ್ ಇಸ್ ಈಕ್ವಲ್ ಟು ಏನ್ ಮಾಡ್ತೀವಿ? ಕಾಸ್ಟ್ ಆಫ್ ಅಕ್ವಿಷನ್ ಡಿವೈಡ್ ಬೈ CII ಆಫ್ ಇಯರ್ ಇಂಟು CII ಆಫ್ ದಿ ಟ್ರಾನ್ಸ್ಫರ್ ಇಯರ್. ರೈಟ್? ಹಾಗಿದ್ದರೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟೋಡ್ರಿಪ್ಪ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನ್ ಸರ್ ಇದು ಎಕ್ಸಾಂಪಲ್? ಕೇಳ್ರಿ. ಮಿಸ್ಟರ್ ಎಕ್ಸ್ ಪರ್ಚೇಸ್ ಅಸೆಟ್ ಎಷ್ಟು? 1,22,000 ಇದೆ ಇನ್ ದ ಇಯರ್ 2006. ಈಗ 2006 CII ಎಷ್ಟಿದೆ ನೋಡಿ? ದ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ಫಿನಾನ್ಷಿಯಲ್ ಇಯರ್ ಈಸ್ 6 and 7 ಎಷ್ಟಿದೆ? 122 ಇದೆ. 122 ಈಗ ಮಲ್ಟಿಪ್ಲೈ ಬೈ ದ ಸೇಮ್ ವಾಸ್ ಸೋಲ್ಡ್ ಆನ್ 21-22 ಎಷ್ಟಿದೆ? 317 ಇದೆ. ಮಲ್ಟಿಪ್ಲೈ ಬೈ 317. ಹಾಗಿದ್ರೆ ಎಷ್ಟಾಗುತ್ತದು? ಸೊ ಬಚ್ಚೋ ಇದು ಒನ್ಸಾ. ಸೊ ಏನಾಗುತ್ತೆ? 3,17,000 ಏನದು ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಆಯ್ತು. ಓಕೆನಾ? ಓಕೆನಾ ಬಚ್ಚ? ಅರ್ಥ ಆಗಿದ್ದೇನಪ್ಪ? ದೇವಿಗ ಗಣೇಶ ಮುಂದೆ ಹೋಗೋಣ. ಈಗ ಸರ್ ನೆಕ್ಸ್ಟ್ ಏನು ನೋಡಿ? ವೆರಿ ಸಿಂಪಲ್ ಆಗಿದೆ. ಇಲ್ಲೇ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಇವ ಬರ್ತವೆ. ಇಂಪ್ರೂವ್ಮೆಂಟ್ ಆಯ್ತು ಮತ್ತೆ ಇಂಡೆಕ್ಸೇಷನ್ ಆಯ್ತು. ಸೊ ಗೈಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಕೂಡ ಹಂಗ ಸೇಮ್ ಬರ್ತದೆ, ನಾಟ್ ಅ ಪ್ರಾಬ್ಲಮ್. ಸೊ ಬಚ್ಚೋ ಕ್ವಶನ್ ಕೇಳಬಹುದು CPI ಎಲ್ಲ. ಬಟ್ ನನಗೆ ಇಲ್ಲಿ ಏನ್ ಬೇಕಪ್ಪ ಅಂದ್ರೆ I want to solve the problem now. Right? Following are the long-term assets which the benefit of indexation is not available.
ನೋಡ್ರಿ ಇಂಡೆಕ್ಸೈಸೇಷನ್ ದಲ್ಲಿ ಯಾವ್ದು ಬರಂಗಿಲ್ಲ. ಇದು ನೋಡ್ರಿ ಲಾಂಗ್ ಟರ್ಮ್ ಅಸೆಟ್ ಅದಾವೆ, ಬಟ್ ಇಂಡೆಕ್ಸೈಸೇಷನ್ ಮಾಡಕ್ ಹೋಗಬಾರ್ದು. ಯಾವುದು ಬಾಂಡ್ಸ್ ಆಯ್ತು, ಡಿಬೆಂಚರ್ಸ್ ಆಯ್ತು, ಅದರ್ ದೆನ್ ಕ್ಯಾಪಿಟಲ್ ಇಂಡೆಕ್ಸ್ ಬಾಂಡ್ ಇಶ್ಯೂಡ್ ಬೈ ದಿ ಗವರ್ಮೆಂಟ್, ರೈಟ್. ಇದು ಲಾಂಗ್ ಟರ್ಮ್ ಇದ್ರು ಇಂಡೆಕ್ಸೈಸೇಷನ್ ಮಾಡಕ್ ಬರಂಗಿಲ್ಲ. ನೆನಪಿಟ್ಕೊಡ್ರಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ರೈಟ್, ಯಾವುದೇ ತರದ ಚಾರ್ಜಬಲ್ ಅಂಡರ್ ಸೆಕ್ಷನ್ 112A 112A ದಲ್ಲಿ ಯಾವ್ದು ಇರ್ತಲ್ಲ ಅದು ಕೂಡ ಇಲ್ಲಿ ಬರುದಿಲ್ಲ ಬಚ್ಚೋ. ಡೆಪ್ರಿಸಿಯಬಲ್ ಅಸೆಟ್, ಯಾವುದು ಅಸೆಟ್ ಅದರದ ಬೆಲೆ ಕಡಿಮೆ ಹಾಕೋಂತ ಹೋಗುತ್ತೆ, ಸವಕಳಿ ಹಾಕೋಂತ ಹೋಗುತ್ತೆ. ಯಾವುದೇ ಅಸೆಟ್ ಅದರದ ಬೆಲೆ ಕಡಿಮೆ ಹಾಕೋಂತ ಹೋಗುತ್ತಲ್ಲ ಅದನ್ನು ಕೂಡ ಅಷ್ಟೇ. ಈವನ್ ದಾಟ್ ಇಸ್ ಆಲ್ಸೋ ಸೇಮ್ ಬಚ್ಚೋ. ನಾವು ಇಂಡೆಕ್ಸೇಷನ್ ಮಾಡಂಗಿಲ್ಲ. ಯಾವ್ದಕ್ ಮಾಡಂಗಿಲ್ಲ ಹೇಳ್ರಿ? ಬಾಂಡ್ಸ್ ಮಾಡಂಗಿಲ್ಲ, ಡಿಬೆಂಚರ್ಸ್ ಮಾಡಂಗಿಲ್ಲ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮಾಡಂಗಿಲ್ಲ, ಮತ್ತೆ ಡೆಪ್ರಿಸಿಯಬಲ್ ಅಸೆಟ್ ಆಲ್ಸೋ ವಿ ಆರ್ ನಾಟ್ ಗೋಯಿಂಗ್ ಟು ಡು ದಟ್. all right ಬಚ್ಚೋ. So these are the benefit of indexation which is not available. ಓಕೆನಾ? ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಇರ್ಲಿ, ಬಟ್ ನನ್ಗೇನಪ್ಪಾ ಅಂದ್ರೆ ನೋಡ್ರಿ ಒಂದು ಮಾತು, ಸ್ಪೆಷಲಿ ಈಗ ಯಾವುದೇ acquisition, cost of acquisition and index cost of improvement should not be applied in case of short term capital gain. ಈಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ ಅಂದ್ರೆ ನೆನಪಿಟ್ಕೊಡ್ರಿ, ಇಫ್ ದೇರ್ ಇಸ್ ಎನಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಈಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆಯಪ್ಪ ಅಂದ್ರೆ ಅದರಲ್ಲಿ ರೈಟ್ ಯಾವುದೇ ತರದ ಇಂಪ್ರೂವ್ಮೆಂಟ್ ಅಲಾವಿಲ್ಲ, ರೈಟ್ ರೈಟ್ ಇಂಪ್ರೂವ್ಮೆಂಟ್ ಇಲ್ಲಿ ಮಾಡಕ್ ಬರಂಗಿಲ್ಲ. ಅದೇ ರೀತಿ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಲ್ಲಿ ಮಾಡ್ಲಿಕ್ಕೆ ಬರಂಗಿಲ್ಲ. If shares, debentures are allotted to the employee by company under the stock option price are transferred under the gift and irrevocable trust, market value of the sale is treated as the full value of the consideration ಅಂತ ಹೇಳ್ತೀವಿ. ಇರ್ಲಿ, ಅದ್ರ ಮ್ಯಾಗೆ ಕ್ವಶನ್ ಕೇಳಿದ್ರೆ ಮಾಡ್ತೀನಿ. ಸೊ ಬಚ್ಚೋ, ಹಿಯರ್ ಈಸ್ ದ ಕ್ವಶನ್ ನಂಬರ್ 1. ಸ್ವಲ್ಪ ಕೇಳ್ರಿ ಏನಂತೆ, ಸ್ವಲ್ಪ ಕ್ವಶನ್ ಹೇಳ್ರಿ. ಡೆಫಿನೆಟ್ಲಿ ಬಚ್ಚೋ, ಐ ವಿಲ್ ಸಾಲ್ವ್ ದಿಸ್ ನೌ. यस बच्चों, 6 सेमेस्टर ಗೆ ಇದು ಗ್ಯಾರಂಟಿಡ್ ಕ್ವೆಶ್ಚನ್ಸ್ ಇವು. ಸ್ವಲ್ಪ ಕೇಳ್ರಿ ಏನಂದ್ರೆ, ಮಿಸ್ಟರ್ ಭರತ್ ಪರ್ಚೇಸ್ ಅ ಕ್ಯಾಪಿಟಲ್ ಅಸೆಟ್. ಎಷ್ಟು ತಗೊಂಡ್ರು? ಫಾರ್ ಹೌ ಮಚ್ ಹಿ ಬಾಟ್ ಬಚ್ಚಾ? 1,25,000 ಇನ್ ದ ಇಯರ್ 67 ಗೆ 1,25,000 ಗೆ ಪರ್ಚೇಸ್ ಮಾಡಿದ್ದಾರೆ. ಓಕೆನಾ? ಓಕೆನಾ ಬಚ್ಚಾ? 67 ಗೆ 1,25,000 ಗೆ ಇವ್ರು ಮಾಡಿದ್ದಾರೆ, ಪರ್ಚೇಸ್ ಮಾಡಿದ್ದಾರೆ. ಕನ್ನಡದಲ್ಲಿ ಕ್ಲಿಯರ್ ಆಗಿದೆ? ಓಕೆನಾ? ಈಗ 1,25,000 ಗೆ ಖರೀದಿ ಮಾಡಿದಾರ. ಎಸ್, ಇಟ್ ವಾಸ್ ಸೋಲ್ಡ್ ಫಾರ್ 7,56,000. 7,56,923 ಗೆ ಸೇಲ್ ಮಾಡಿದ್ದಾರೆ ಇನ್ ದ ಪ್ರೀವಿಯಸ್ ಇಯರ್ 21-22 ದಾಗ. ಬಿಫೋರ್ ಇಟ್ ವಾಸ್ ಸೋಲ್ಡ್ ಹಿ ಎಕ್ಸ್ಪೆಂಡೆಡ್ ಅ ಸಮ್ ಆಫ್ 15,000. 15,000 ರೂಪಾಯಿ ಖರ್ಚು ಮಾಡಿದಾನ. ಯಾವಾಗಪ್ಪ? 9-10 ಆನ್ ಇಟ್ಸ್ ಇಂಪ್ರೂವ್ಮೆಂಟ್. ದ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ಫಿನಾನ್ಷಿಯಲ್ ಇಯರ್ 6, 7, 9, 10, 21-22 ಅಷ್ಟಿದೆ. 122, 148, 377 ಇದೆ. Compute the taxable capital gain for the assessment ಇದೆ. ಇರ್ಲಿ, ಈಗ ಸ್ವಲ್ಪ ಕೇಳ್ರಿ. Computation of taxable capital gain for the assessment year 2022 and 23. Particulars, amount and ಓಕೆನಾ? ಈಗ ಟೆಲ್ ಮಿ ಫಸ್ಟ್ ಬಚ್ಚೋ, ಎಷ್ಟಕ್ಕೆ ಮಾರಿದ್ದಾರೆ? ವಾಟ್ ಈಸ್ ದ ಸೇಲ್ ಪ್ರೊಸೀಡ್ಸ್? ನೆನಪಿಟ್ಕೊಡ್ರಿ, ಸೇಲ್ ಪ್ರೊಸೀಡ್ಸ್. ವಾಟ್ ಇಸ್ ಸೇಲ್ ಪ್ರೊಸೀಡ್ ಬಚ್ಚಾ? ಸೇಲ್ ಪ್ರೊಸೀಡ್ ಎಷ್ಟಕ್ಕೆ ಮಾರಿದ್ದಾರೆ? 7,56,923. ಓಕೆ,
7,56,923 ಮಾಡಿದ್ದಾರೆ. ಹೌದು ಇಲ್ಲ? ಎಸ್ ಆರ್ ನೋ? ನೆಕ್ಸ್ಟ್ ಏನ್ ಸರ್, ಈಗ ಕ್ಯಾಲ್ಕುಲೇಟರ್ ಇಸ್ ಕಂಪಲ್ಸರಿ ಬೇಕು ಪೈಲೆ. ಇಫ್ ಯು ಆರ್ ನಾಟ್ ಏಬಲ್ ಟು ಮೇಂಟೈನ್ ದ ಕ್ಯಾಲ್ಕುಲೇಟರ್ ಅಂದ್ರೆ ಆಗ್ಲಿಲ್ಲ ಅದು. ಯು ಶುಡ್ ಹ್ಯಾವ್ ಅ ಕ್ಯಾಲ್ಕುಲೇಟರ್ ಬಚ್ಚ. ಈಗ ಸರ್ ಸೇಲ್ ಪ್ರೊಸೀಡ್ಸ್ ಆಫ್ ದಿ ಕ್ಯಾಪಿಟಲ್ ಅಸೆಟ್. ಈಗ ಏನ್ ಮಾಡಬೇಕು? ಲೆಸ್ indexed cost of acquisition. Index cost of acquisition. Sir, yes ಇದೆ ಕೇಳ್ರಿ. For how much they purchased? 1,25,000. ಹೌದಲ್ಲ? So 1,25,000 divided by ಯಾವಾಗ ಸರ್ 6,7 ಗೆ 6,7 ಎಷ್ಟಿದೆ? 6,7 ನೋಡ್ರಿ 2,6,7 ಎಷ್ಟಿದೆ? 122. 1,25,000 divided by 122 multiply by when they have sold. ಕೇಳ್ರಿ ಯಾವಾಗ ಸೇ ಮಾಡಿದ್ದಾರೆ? 21-22 ಗೆ ಮಾಡಿದ್ದಾರೆ. 21-22 ಎಷ್ಟು ನೋಡಲಿ? 317 ಇದೆ. ಎಷ್ಟು? 317 ಇದೆ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ. ವೆರಿ ಸಿಂಪಲ್ ಬಚ್ಚೋ. 1,25,000 divided by 122 into 317 ಎಷ್ಟಾಗುತ್ತೆ? That is around 3,24,795. ರೈಟ್? ಬರ್ದ್ರಿ? 3,24,795 ಇದೆ. ಹೌದಲ್ಲ? ಈಗ ಸರ್ ನೆಕ್ಸ್ಟ್ ಏನೀಗ? ನೆಕ್ಸ್ಟ್ ನೋಡ್ರಿ, ಬೆನಿಫಿಟ್ ಇಟ್ ವಾಸ್ ಸೋಲ್ಡ್ ಟು ಎಕ್ಸ್ಪೆಂಡ್ ದ 15,000 rupees ಖರ್ಚಾಗಿದೆ 9-10ಕ್ಕೆ. ಏನ್ ಸರ್ ಇದು? ಇದು ಇಂಪ್ರೂವ್ಮೆಂಟ್ ಇರ್ಬೋದು. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ವಾಟ್ ಇಸ್ ದಟ್ ಬಚ್ಚಾ? ದಟ್ ಈಸ್ 15,000 ರೂಪಾಯಿ ಇದೆ. ಎಸ್, 15,000. ಯಾವಾಗ ಸರ್? 2009-10. 2009 ಎಷ್ಟಿದೆ ಇಲ್ಲಿ ಬಚ್ಚೋ? 2009-10 148 ಇದೆ into 317. ಸೊ ಬಚ್ಚೋ 15,000 divided by 148 into 317 ಎಷ್ಟಾಗುತ್ತೆ? 32,128. ರೈಟ್? 32,128. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚೋ? ಹೇಳ್ರಿಪ್ಪ. ಈಗ ಏನ್ ಮಾಡ್ಬೇಕು ಸರ್? ಆಡ್ ಮಾಡಿ, ಎರಡು ಅದನ್ನ ಆಡ್ ಮಾಡಿ. 3,24,795 ಪ್ಲಸ್ 32,198 ಇದಾಗ್ತಾ ಇದೆ 3,56,000 ಎಷ್ಟು? 993 ಆಗ್ತಾ ಇದೆ. ಹೌದಲ್ಲ? ಸೊ ಮೈನಸ್ ಮಾಡ್ರಿ 7,56,923 ಮೈನಸ್ ಮಾಡಿದ್ರೆ you will be getting 3,99,930. ಸರ್ ಏನಿದು? ಟೋಟಲ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಅರ್ಥ ಆಗಿತ್ತೇನಪ್ಪ ಇದು? ಅರ್ಥ ಆಗಿದೆ ಬಚ್ಚು? ಗಣೇಶ ಹೇಳಪ್ಪ ಬಿಗ್. ಅಂಡರ್ಸ್ಟ್ಯೂಡ್? ಎಸ್ ಆರ್ ನೋ? ಬಿಗ್ ಹೇಳಪ್ಪ. ಅರ್ಥ ಆಗಿದೆಯಾ? ನೋ ಡೌಟ್? ಬರ್ಕೊಂಡಿಯಾ? ಬೇಗ ಬೇಗ. ಮುಂದೆ ಹೋಗೋಣ. ಚಲೋ. ಈಗ ಸರ್ ಮುಗೀತಾ? ಇಲ್ಲ, ಏನಾಗಿದೆ ಅಂದ್ರೆ ಈಗ ಇದರಲ್ಲಿ ಸ್ವಲ್ಪ ಡಿಡಕ್ಷನ್ಸ್ ಇರ್ತವೆ, ಅದು ಕೂಡ ಡಿಸ್ಕಸ್ ಮಾಡ್ಬೇಕಲ್ಲ. ಸೊ ಗೈಸ್, ದಾಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಡಿಡಕ್ಷನ್ಸ್ ಇರುತ್ತೆ. ಈಗ ನೋಡ್ರಿ, ರೂಲ್ಸ್ ಪ್ರಕಾರ ಸೇಲ್ ಪ್ರೊಸೀಡ್ಸ್ 7,56,000 ಮಾರಿದಾನ ಅವನು. ಹೌದಿಲ್ಲ? 7,56,000 7,56,923 ಮಾಡಿದಾನೆ.
ಬಟ್ ಕ್ಯಾಪಿಟಲ್ ಗೇನ್ ಎಷ್ಟಾಗ್ತಾ ಇದೆ? ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ 3,99,930 ಆಗ್ತಾ ಇದೆ, ಹೌದಿಲ್ಲ? 3,99,930 ಆಗ್ತಾ ಇದೆ, ಒಪ್ಕೋತೀನಿ. ಬಟ್ ಇಲ್ಲಿ ಅಗೇನ್ ಕ್ವಶನ್ ಮಾರ್ಕ್ ಏನಪ್ಪಾ ಅಂದ್ರೆ, ಅದು ಟ್ಯಾಕ್ಸಬಲ್ ಆಗುತ್ತಾ? ಇಲ್ಲ, ಅದು ಟ್ಯಾಕ್ಸಬಲ್ ಆಗಿಲ್ಲ. ಬಿಕಾಸ್ ಇದು ಕ್ಯಾಪಿಟಲ್ ಗೇನ್ ಬಿಫೋರ್ ಡಿಡಕ್ಷನ್. ಇದು ಏನ್ರಿ? ಕ್ಯಾಪಿಟಲ್ ಗೇನ್ ಬಿಫೋರ್ ಡಿಡಕ್ಷನ್ ಅಂತಾರದಕ್ಕೆ. ಹಾಗಿದ್ರೆ ಕ್ಯಾಪಿಟಲ್ ಗೇನ್ ಬಿಫೋರ್ ಡಿಡಕ್ಷನ್ ಅಂದ್ರೆ ಯಾವ್ದೆಲ್ಲ ಡಿಡಕ್ಷನ್ ಬರ್ತವೆ? ವಿಚ್ ಆರ್ ದಿ ಡಿಡಕ್ಷನ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಹಿಯರ್? ಯಾವ್ದು ಡಿಡಕ್ಷನ್ ಬರ್ತವೆ? ಡೆಫಿನೆಟ್ಲಿ ವಿ ವಿಲ್ ಡಿಸ್ಕಸ್ ದಟ್ ನೌ. ನೋಡಿ, ಇಲ್ಲಿದೆ exemption of the capital gain. ಅಂದ್ರೆ ಕ್ಯಾಪಿಟಲ್ ಗೇನ್ ವಿಚ್ ಇಸ್ ಎಕ್ಸೆಂಪ್ಟೆಡ್. ಸರ್ ಯಾವ ರೀತಿ ಸರ್? ಕೇಳ್ರಿ. ಫಾಲೋವಿಂಗ್ ಕ್ಯಾಪಿಟಲ್ ಗೇನ್ ಆರ್ ಎಕ್ಸೆಂಪ್ಟೆಡ್ ಫ್ರಮ್ ದಿ ಟ್ಯಾಕ್ಸ್. ನೆನಪಿಟ್ಕೊಡಿಪ್ಪ ಇದು. The capital gain arising from transaction which are not regarded as a transfer. ಯಾವುದು ಕ್ಯಾಪಿಟಲ್ ಗೇನ್ ಅದು ಟ್ರಾನ್ಸ್ಫರ್ ಆಗಂಗೆ ಇಲ್ಲ, ಟ್ರಾನ್ಸ್ಫರ್ ಅಲ್ಲಿ ಬರಂಗೇ ಇಲ್ಲ. ಬಿಕಾಸ್ ನಾನು ನಿನ್ನೆ ಹೇಳಿದೆ ನಿಮ್ಗೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ ನಿಮ್ಗೆ ಏನಂತ, ವಾಟ್ ಎಕ್ಸಾಕ್ಟ್ ಟ್ರಾನ್ಸ್ಫರ್, ಸೇಲ್ ಇರ್ಬೋದು, ಎಕ್ಷನ್ ಇರ್ಬೋದು, ಹೌದಲ್ಲ? ಟ್ರಾನ್ಸ್ಫರ್ ಅಲ್ಲಿ ಬರಂಗಿಲ್ಲಪ್ಪ, ಅಲ್ಲಿ ಕ್ಯಾಪಿಟಲ್ ಗೇನ್ ಬರಂಗಿಲ್ಲ. ಕ್ಯಾಪಿಟಲ್ ಗೇನ್ ಅರೈಸಿಂಗ್ ದ ಕಂಪನಿ ಫ್ರಮ್ ಡಿಸ್ಟ್ರಿಬ್ಯೂಷನ್ ಆಫ್ ಇಟ್ಸ್ ಅಸೆಟ್ಸ್ ಟು ಇಟ್ಸ್ ಶೇರ್ ಹೋಲ್ಡರ್ಸ್ ಆನ್ ಇಸ್ ಲಿಕ್ವಿಡೇಷನ್. ಈಗ ಒಂದು ಕಂಪನಿಯಲ್ಲಿ ನೀವು ಶೇರ್ಸ್ ತಗೊಂಡ್ರಿ, ಈ ಕಂಪನಿ ದಿವಾಳಿ ಆಗಿದೆ, ದಿವಾಳಿ ಆದ್ಮ್ಯಾಗೆ ಈ ಕಂಪನಿಯಲ್ಲಿ ನೀವು ಇನ್ವೆಸ್ಟ್ ಮಾಡಿರಿ, ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ ಮ್ಯಾಗ ಏನಾಗತ್ತಿರ್ಲಿ? ಆಬ್ವಿಯಸ್ಲಿ ಕಂಪನಿ ನೀವು ಮಾಲಕರಾಗ್ತೀರಿ. ಈ ಕಂಪನಿ ಮಾಲಕ ಆದ್ರೆ ನಾಳೆ ಆ ಕಂಪನಿ ದಿವಾಳಿ ಆತಪ್ಪ, ಬಂದಾಯ್ತು, ಅವಾಗ ಅವಾಗ ನಾವೇನ್ ಮಾಡ್ತೇವಿ? ವೆರಿ ಸಿಂಪಲ್, ಆ ಅಸೆಟ್ಸ್ ಅನ್ನ ಮಾರ್ತೀವಿ. ಈಗ ನೀವು ಅಸೆಟ್ಸ್ ಅನ್ನ ಮಾರುವಾಗ ವೆನ್ ಯು ಆರ್ ಸೆಲಿಂಗ್ ದ ಅಸೆಟ್ಸ್, ಯಾರಿಗೆ ಮಾಡ್ತೀನೋ? ಶೇರ್ ಹೋಲ್ಡರ್ಸ್ ಕೊಡ್ತೀನೋ. ಓನರ್ಗೆ ಅವ್ರದ್ದು ಆಸ್ತಿ ಕೊಟ್ರೆ ಅದು ಟ್ರಾನ್ಸ್ಫರ್ ಆಗಂಗಿಲ್ಲ. ಈಗ ಟ್ರಾನ್ಸ್ಫರೇ ಆಗ್ಲಿಲ್ಲ ಅಂದ್ರೆ ಅದು ಕ್ಯಾಪಿಟಲ್ ಗೇನ್ ಬರಂಗಿಲ್ಲ. ಓಕೆನಾ? ಓಕೆನಾ ಬಚ್ಚಾ? ಸೊ ಸೇಲ್ ಆನ್ ಪ್ರಾಫಿಟ್ ಆಫ್ ದಿ ಪ್ರಾಪರ್ಟಿ ಯೂಸ್ ಫಾರ್ ರೆಸಿಡೆನ್ಸ್, ರೈಟ್? ರೆಸಿಡೆನ್ಸ್, ನೀವು ಯಾವ ಮನೆಯಲ್ಲಿ ಇದ್ದೀರಿ, ಯೂಸ್ ಫಾರ್ ರೆಸಿಡೆನ್ಸ್, ಎಲಿಜಿಬಲ್ ಎಸ್ ಎಸ್ ಸಿ ಮನೆ ಆಗದಿರಿ, ಒಂದು ಆ ಮನೆಯನ್ನ ಮಾರಿರಿ. ಬಟ್ ಅದು ಏನಿದೆ? ಎಲಿಜಿಬಲ್ ಎಸ್ ಎಸ್ ಸಿ ಯಾರಪ್ಪ? ಇಂಡಿವಿಜುವಲ್ ಅಥವಾ HUF ಇದೆ. ಒಂದ ಮನಿ ಇತ್ತು, ಅದನ್ನ ಮಾರಿದ್ರಿ, ಹಣ ಬಂತು. ಸೆಕ್ಷನ್ 54 ಪ್ರಕಾರ ಎಸ್, ದ ಕ್ಯಾಪಿಟಲ್ ಗೇನ್ ಅರೈಸಿಂಗ್ ಫ್ರಮ್ ಟ್ರಾನ್ಸ್ಫರ್ ಆಫ್ ಸೇಲ್ ಆರ್ ರೆಸಿಡೆನ್ಷಿಯಲ್ ಹೌಸ್ ವೆದರ್ ಸೆಲ್ಫ್ ಆಕ್ಯುಪೈಡ್ ಆರ್ ನಾಟ್ ಎಕ್ಸೆಂಪ್ಟೆಡ್ ಫ್ರಮ್ ದಿ ಟ್ಯಾಕ್ಸ್ ಆಗ್ತಾ ಇದೆ. ಕಂಡೀಷನ್ಸ್, ಇದಕ್ಕೊಂದು ಕಂಡೀಷನ್ಸ್ ಇದಾವೆ. ಏನ್ ಸರ್ ಕಂಡೀಷನ್? ದ ಇನ್ಕಮ್ ಫ್ರಮ್ ಹೌಸ್ ಇಸ್ ಟ್ಯಾಕ್ಸೇಬಲ್ ಆಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಹೌದು, ಇದಕ್ಕಂದ್ರೆ ಏನ್ ಅದು ಇನ್ಕಮ್ ಬಂದಿರ್ತಲ್ಲ, ಅಕಸ್ಮಾತ್ ಆಗಿ ನೀವು ಅದನ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಚಾರ್ಜ್ ಮಾಡಿದ್ರೆ, the house must be long-term capital. If the amount of the capital gain does not exceed 2 crores, the individual purchase two new residential house within the period of 1 year, before or 2 years after the transfer of the construction of. ಅಂದ್ರೆ ಏನಂದ್ರೆ, ಈಗ ನೀವು ತಡ್ರಿಪ್ಪ ಹೇಳಬಿಡ್ತೇನೆ ಏನ್ ಇವ್ರದ್ದು ಆಕ್ಚುಲಿ ಹೆಂಗಿದೆ ಅಂದ್ರೆ, ಇದು ಒಂದರ ತರ. ಈಗ ನೀವು ಒಂದು ಮನೆ ಆಗಿದ್ದೀರಿಪ್ಪ, ಓಕೆ? ನೀವು ಒಂದು ಮನೆ ಆಗಿದ್ದೀರಿ, ರೈಟ್? ಯು ಹ್ಯಾವ್ ಅ ಹೌಸ್. ಆ ಹೌಸ್ ಅನ್ನ ಒಳ್ಳೆ ರೇಟ್ ಬಂದಿದೆ ಅಂತ ಮಾರಿರಿ. ನೀವು ಮಾರಿದ್ಮ್ಯಾಗ ಏನಾತ್ರಿ? ಹಣ ಬಂತು. ಹಣ ಬಂದ್ಮ್ಯಾಗೆ ಕ್ಯಾಪಿಟಲ್ ಗೇನ್ ಚೆಕ್ ಮಾಡ್ತೀವಿ. ಅವಾಗ ಏನ್ ಹೇಳ್ತೀರಿ? ಎಲ್ರಿಪ್ಪ, ನಮ್ಮ ಮನ್ಯಾಗ ಇದ್ದಿದ್ದ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಮಾರಿವಿ. ಅವ ಹೇಳ್ತಾನೆ ಕ್ಯಾಪಿಟಲ್ ಗೇನ್ ಆಗಂಗಿಲ್ಲ. ಯಾವಾಗ ನೀವು ಇದೇನ್ ಹಣ ಬಂದಿದಿಲ್ಲ ಮಾರಿದ್ಮ್ಯಾಗೆ, ಹಣ ಬಂದ್ಮ್ಯಾಗೆ ಅದರಲ್ಲಿ ಇನ್ನೊಂದು ಹೌಸ್ ಖರೀದಿ ಮಾಡಿರ್ಬೇಕು ನೀವು. ಯು ಶುಡ್ ಬೈ ಒನ್ ಮೋರ್ ಹೌಸ್ ಹಿಯರ್. ಅರ್ಥ ಆಗ್ತಾ ಇದೆ? ಇಫ್ ಯು ಆರ್ ನಾಟ್ ಬೈಯಿಂಗ್ ದ ಹೌಸ್, ಟ್ಯಾಕ್ಸಬಲ್ ಆಗುತ್ತೆ. ಅರ್ಥ ಆಗ್ತಾ ಇದೆ? ಸೊ ಮನಿ ಇದೆ, ಮನಿ ಮಾರಿರಿ, ಮತ್ತೆ ಹೊಸ ಮನಿ ತಗೊಂಡಿರಿ, ಅವಾಗ ಏನಾಗ್ತದ? ಎಕ್ಸೆಂಪ್ಟೆಡ್ ಫ್ರಮ್ ದ ಟ್ಯಾಕ್ಸ್ ಆಗುತ್ತೆ. ಓಕೆನಾ? ಓಕೆನಾ ಬಚ್ಚಾ? ಮುಂದೆ ಹೋಗೋಣ. ಓಕೆ, ऑल राइट, ಮುಂದೆ ಹೋಗೋಣ ಬಚ್ಚೋ. ಸೊ ಎಸ್ ಬಚ್ಚೋ, ಕಂಡೀಷನ್ಸ್ ಅಂತೂ ಸಾಟಿಸ್ಫೈ ಮಾಡಬೇಕಾಗುತ್ತೆ. ಇದು ಅಮೌಂಟ್ ಆಫ್ ದ ಕ್ಯಾಪಿಟಲ್ ಗೇನ್ ಎಕ್ಸೀಡ್ 2 crore. 2 crore ಇದಕ್ಕಿಂತ ಕಡಿಮೆ ಇದ್ರೆ, 2 ಕೋಟಿಗಿಂತ ಕಡಿಮೆ ಇದ್ರೆ ಏನಾಗುತ್ತೆ? ಅದು ನಾವು
ವಿದಿನ್ ದ 2 years ಒಳಗೆ ಹೊಸ ಮನೆ ಖರೀದಿ ಮಾಡಬೇಕು. ಅದ 2 ಕೋಟಿಗಿಂತ ಜಾಸ್ತಿ ಇದ್ರೆ, ಇಫ್ ಇಟ್ ಇಸ್ ಮೋರ್ ದೆನ್ 2 crore, ಅವಾಗ ಏನ್ ಸರ್, ಈಗ ಅವಾಗ ಏನಂದ್ರೆ ದ ಇಂಡಿವಿಜುವಲ್ ಪರ್ಚೇಸ್ ಒನ್ ರೆಸಿಡೆನ್ಷಿಯಲ್ ಹೌಸ್ ವಿದಿನ್ ದ 1 year ಬಿಫೋರ್ ಆರ್ 2 years ಆಫ್ಟರ್ ದ ಡೇಟ್ ಆಫ್ ಟ್ರಾನ್ಸ್ಫರ್ ಆಫ್ ದಿ ಕನ್ಸ್ಟ್ರಕ್ಷನ್ ವಿದಿನ್ ದ, ಅಂದ್ರೆ ಏನಿದೆ ಗೊತ್ತಾ, ಇಲ್ಲಿ ಸಿಂಪಲ್ ಇದೆ, ಮನಿ ಮಾರಿರಿ ನೀವು, ರೈಟ್? ಈಗ ಕ್ಯಾಪಿಟಲ್ ಗೇನ್ 2 ಕೋಟಿಗಿಂತ ಕಡಿಮೆ ಇದ್ರೆ, ಕ್ಯಾಪಿಟಲ್ ಗೇನ್ 2 ಕೋಟಿಗಿಂತ ಕಡಿಮೆ ಇದ್ರೆ ಏನ್ ಮಾಡಬೇಕು ನೋಡಪ್ಪ, ವಿದಿನ್ 1 year, 1 ವರ್ಷ ಒಳಗಡೆ, ಏನ್ರಿ 1 ವರ್ಷ ಒಳಗಡೆ ಏನ್ ಮಾಡ್ಬೇಕು ಸರ್, ಈಗ ಹೊಸ ಮನಿ ಖರೀದಿ ಮಾಡಬೇಕು, ಪರ್ಚೇಸ್ ಮಾಡಬೇಕಾಗತ್ತೆ, ನ್ಯೂ ಹೌಸ್. ಆಲ್ ರೈಟ್. ಇಲ್ಲಪ್ಪ ಅಂದ್ರೆ, ಇಲ್ಲ ಅಂದ್ರೆ ಆರ್ 2 years ಆಫ್ಟರ್ ದ ಡೇಟ್ ಆಫ್ ಟ್ರಾನ್ಸ್ಫರ್ ಆರ್ ಕನ್ಸ್ಟ್ರಕ್ಟ್ ಆರ್ ರೆಸಿಡೆನ್ಷಿಯಲ್ ಹೌಸ್ ವಿದಿನ್ ದ ಪೀರಿಯಡ್ ಆಫ್ 3 years, ರೈಟ್? 3 ವರ್ಷ ಒಳಗಡೆ ಹೊಸ ಮನಿ ಕಟ್ಟಬೇಕು, ಅಮೌಂಟ್ ಬಂದಿದ್ದರಿಂದ ಒಂದಾಯ್ತು, ರೈಟ್? ಆರ್ 2 years ಆಫ್ಟರ್ ದ ಡೇಟ್ ಆಫ್ ಟ್ರಾನ್ಸ್ಫರ್. ಈಗ ಅದೇ 2 ಕೋಟಿಗಿಂತ ಜಾಸ್ತಿ ಇದ್ರೆ, ಅಮೌಂಟ್ ಆಫ್ ಕ್ಯಾಪಿಟಲ್ ಗೇನ್ ಎಕ್ಸೀಡ್ 2 crores ಇದ್ದಾಗ ಏನಾಗುತ್ತೆ, ಸೇಮ್ ಬಚ್ಚು, ಇಂಡಿವಿಜುವಲ್ ಪರ್ಚೇಸ್ ಒನ್ ರೆಸಿಡೆನ್ಷಿಯಲ್ ಹೌಸ್ ವಿದಿನ್ 1 year, ವಿದಿನ್ 1 year ಏನ್ ಮಾಡಬೇಕಾಗುತ್ತೆ, ಹೊಸ ಮನಿ ಖರೀದಿ ಮಾಡಬೇಕು, ಬಿಫೋರ್ ಆರ್ 2 year ಆಫ್ಟರ್ ಡೇಟ್ ಆಫ್ ಟ್ರಾನ್ಸ್ಫರ್. ಯಾವಾಗ ನೀವು ಟ್ರಾನ್ಸ್ಫರ್ ಮಾಡ್ರಿ ಅಲ್ಲಿಂದ 2 years ಒಳಗಡೆ, ಬಿಫೋರ್ 1 year ಆರ್ ಆಫ್ಟರ್ 2 years, ಮತ್ತೆ ಇಲ್ಲ 3 ವರ್ಷ ಒಳಗಡೆ, ಅದೇ ಹೇಳ್ತಾ ಇದ್ದಾರೆ ಮನಿ ಕಟ್ಟಬೇಕಂತ, ಒಂದು ಹೊಸದು ಮನಿ ಕಟ್ಟಬೇಕಂತ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆ. ಸೊ ಗೈಸ್, ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಗೊತ್ತಾಗುತ್ತೆ 100%. ಸೊ ಇದಕ್ಕೆ ಕ್ವಾಂಟಮ್ ಆಫ್ ಎಕ್ಸೆಂಪ್ಷನ್ ಅಂತಾರೆ, ಪ್ರಪೋರ್ಷನೇಟ್ ಎಕ್ಸೆಂಪ್ಷನ್ ಅಂತಾರೆ. ವೆರಿ ಇಂಪಾರ್ಟೆಂಟ್ ಬಚ್ಚೋ ಇದಕ್ಕಂದ್ರೆ, ಈಗ ನೋಡಿ, ಹೆಂಗ್ ಬರ್ತಂದ್ರೆ, ಈಗ ನೀವು 1 ಕೋಟಿಗ ಒಂದ್ ಮನಿ ಮಾರಿರಿ, ಓಕೆನಾ? 1 ಕೋಟಿ ಬಂದೈತಿ. ಈ 1 ಕೋಟಿದಲ್ಲಿ ನೀವು ಬರೀ 50 ಲಕ್ಷ ರೂಪಾಯಿದ ಮನಿ ಖರೀದಿ ಮಾಡಿರಿ. ಈಗ ನಿಮ್ಮ ಹತ್ರ ಮನಿ ಇತ್ತ, 1 ಕೋಟಿಗೆ ಮನಿ ಮಾರಿರಿ ನೀವು, ಓಕೆ? 1 ಕೋಟಿಗೆ ಮನಿ ಮಾರಿ, ರೈಟ್? 50 lakh ಅಥವಾ ಅದಕ್ಕಿಂತ ಕಡಿಮೆಗೆ ನೀವು ಹೊಸ ಮನಿ ಪರ್ಚೇಸ್ ಮಾಡಿರಿ. ಅವಾಗ ಏನಾಗುತ್ತೆ, ಪ್ರಪೋರ್ಷನಲ್ ರಿಡಕ್ಷನ್ ಆಗುತ್ತೆ. ಟ್ಯಾಕ್ಸ್ ಉಡ್ಸಾಕ ನೀವು ಒಂದು ಮನಿ ಮಾರಬಹುದು, ಟ್ಯಾಕ್ಸ್ ಉಡ್ಸಾಕ ಒಂದು ಮನಿ ಖರೀದಿ ಮಾಡಬಹುದು. ಬಟ್ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಅವರು ಬಹಳ ಶಾಣೆ. ಇದಕ್ಕಂದ್ರೆ ಅವ್ರು ಏನ್ ಮಾಡ್ತಾರೆ, ಕ್ವಾಂಟಮ್ ಆಫ್ ಪೇಮೆಂಟ್ ಅಂತ, ಪ್ರಪೋರ್ಷನೇಟ್ ಪೇಮೆಂಟ್. ಈಗ ಇಲ್ಲಿ ಏನಾಗುತ್ತೆ, 1 ಕೋಟಿಗೆ ಮಾರಿದ ಮ್ಯಾಗೆ ಏನ್ರಿ, 1 ಕೋಟಿಗೆ ಮಾರಿದ ಮ್ಯಾಗೆ ನಿಮಗೆ ಎಷ್ಟು ಅಮೌಂಟ್ ಕ್ಯಾಪಿಟಲ್ ಗೇನ್ ಆಗ್ತಾ ಇದೆ, ಆ ಕ್ಯಾಪಿಟಲ್ ಗೇನ್ ದಲ್ಲಿ ನೀವು ಎಷ್ಟು ಇನ್ವೆಸ್ಟ್ ಮಾಡಿರಿ, ದಟ್ ಮಚ್ ಓನ್ಲಿ ಡಿಡಕ್ಷನ್ ಬರ್ತೈತಿ, ಅದಕ್ಕಿಂತ ಜಾಸ್ತಿ ಇಲ್ಲೇ ಬರುವುದಿಲ್ಲ. ಅರ್ಥ ಆಗಿದೆಯಾ ಸರ್? ಹೆಂಗ್ ಫೈಂಡ್ ಮಾಡ್ಬೇಕು ಇದಕ್ಕೆ ಕೇಳಲಿ. ನೋಡ್ಕೊಟ್ರಿಪ್ಪ ಅದನ್ನ. ಕರೆಕ್ಟ್. ಚಲೋ ಸರ್, ನೆಕ್ಸ್ಟ್ ಏನೀಗ, however the amount of deposit utilized ಹೆಂಗಿದೆ ಅಂದ್ರೆ ಸ್ವಲ್ಪ ಕೇಳಿ. ಇಲ್ಲಿ ಬಹಳ ನಾನು ಡಿಟೇಲ್ ಆಗಿ ಹೋಗ್ಲಿಕ್ಕೆ ಇಷ್ಟ ಪಡಂಗಿಲ್ಲ, ಇದಕ್ಕೆ ಏನಾಗುತ್ತೆ, ಸ್ವಲ್ಪ ಎಷ್ಟು ಬೇಕಲ್ಲ ಅಷ್ಟೇ ಹೋಗುತ್ತೆ. ಸೊ ಇಲ್ಲಿ ಏನ್ ಮಾಡ್ಬೇಕು ಸರ್, ಈಗ ಇಲ್ಲಿ ಅಸೆಸ್ಮೆಂಟ್ ಮಾಡುವಾಗ ವಿ ಹ್ಯಾವ್ ಸಮ್ ಪ್ರಾಬ್ಲಮ್ಸ್ ಹಿಯರ್. ಅಕಾರ್ಡಿಂಗ್ ಟು ದಾಟ್ ಓನ್ಲಿ ಯು ವಿಲ್ ಗೆಟ್ ಅನ್ ಎಕ್ಸಾಕ್ಟ್ಲಿ ಕ್ವಾಂಟಮ್ ಆಫ್ ಪೇಮೆಂಟ್ ಎಷ್ಟಾಗುತ್ತೆ, ಯಾವ ರೀತಿ ಆಗುತ್ತೆ ಅಂತ. ಓಕೆ, ವಿಲ್ ಸಾಲ್ವ್ ಅನ್ ಪ್ರಾಬ್ಲಮ್ಸ್ 100%. ಕ್ಯಾಪಿಟಲ್ ಗೇನ್ ಎಷ್ಟಾಗುತ್ತೆ ಗೊತ್ತಾಗುತ್ತೆ. ज़मीं खो गई
ಕೇಳ್ರಿ, ಮಿಸ್ಟರ್ ರಾಜೇಶ್ ಹ್ಯಾಡ್ ಪರ್ಚೇಸ್ ಅ ರೆಸಿಡೆನ್ಷಿಯಲ್ ಹೌಸ್, ಕರೆಕ್ಟ್? ರೆಸಿಡೆನ್ಷಿಯಲ್ ಹೌಸ್ ಪರ್ಚೇಸ್ ಮಾಡ್ಯಾನವ ಇನ್ ಏಪ್ರಿಲ್ 2001. ಓಕೆ, ಎಷ್ಟಕ್ಕೆ? 1 ಲಕ್ಷ ಪರ್ಚೇಸ್ ಮಾಡಿದಾನೆ. he sold the same house for 16,26,000 ಗೆ, 16,26,000 ರೂಪಾಯಿ ಮಾರಾನವ, ರೈಟ್? 16,26,000 ಮಾರಾನೆ. on 1/1/22 he constructed a new residential house. ಏನ್ ಮಾಡನವ? 16 ಲಕ್ಷಕ್ಕೆ ಮಾರಿ 2 ಲಕ್ಷ ರೂಪಾಯಿಗೆ ಹೊಸ ಮನೆ ಕಟ್ಟನವ. ಅಂಡ್ ಡಿಪಾಸಿಟ್ ಮಾಡಾನೆ 41,000. ಇದು ಕೂಡ ಏನಾಗುತ್ತೆ? ಎಕ್ಸೆಂಪ್ಷನ್ ಆಗುತ್ತೆ. in a specified bank under the notified scheme before the due date. ಅಂದ್ರೆ ಏನದು? 1 year 2 year ಅಥವಾ 3 year ಒಳಗ ಆಗಿತ್ತೆಲ್ಲ ಕೆಲಸ ಇದು. ಅಸೆಸ್ಮೆಂಟ್ ಇಯರ್, ದ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಕೊಟ್ಟಿದ್ದಾರೆ 1, 2 and 3 100 and 37 ಇದೆ. ಈಗ ಸ್ವಲ್ಪ ಕೇಳಿರ್ಲಿ, ಇದು ಕ್ವಶನ್ಸ್ ಕೇಳಬಹುದಾ ಸರ್? ಪಕ್ಕ. ಸೊ ನೋಡ್ರಿ, ಕಾಂಪಿಟೇಷನ್ ಆಫ್ taxable capital gain for the assessment year 2022 and 23. Correct? ಸ್ವಲ್ಪ ದಯವಿಟ್ಟು ಕಣ್ಣು ತೆಗೆದು ನೋಡ್ರಿಪ್ಪ ಇಲ್ಲಿ, ಬಿಕಾಸ್ ಅಡ್ಜಸ್ಟ್ಮೆಂಟ್ ಇಸ್ ಅ ವೆರಿ ಹೆವಿ ಇದೆ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಇದೆ. ಓಕೆನಾ? ಪರ್ಟಿಕ್ಯುಲರ್ಸ್, ಅಮೌಂಟ್ ಅಂಡ್ ಅಮೌಂಟ್. ಈಗ ಏನ್ ಸರ್? ಈಗ ಸೇಲ್ ಪ್ರೊಸೀಡ್ಸ್ ಮಾರಿದ್ದು, ಸೇಲ್ ಪ್ರೊಸೀಡ್ಸ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಎಷ್ಟಿದೆ? 16,26,000. 16,26,000. ಓಕೆನಾ? ಓಕೆ, ಲೆಸ್ ಏನ್ ಸರ್? ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಈಗ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಹೆಂಗ್ ಬರುತ್ತೆ ಸರ್? ಕೇಳ್ರಿ. ಫಾರ್ ಹೌ ಮಚ್ ಹಿ ಪರ್ಚೇಸ್ ಮಾಡಿದ ಎಷ್ಟಪ್ಪ ಇಲ್ಲಿ? 1 lakhಗೆ, ರೈಟ್? 1 lakhಗೆ ಪರ್ಚೇಸ್ ಮಾಡಿದಾನೆ. ಡಿವೈಡೆಡ್ ಬೈ ಎಷ್ಟಿದೆ? 100 ಇದೆ. ಇಂಟು ಯಾವಾಗ ಮಾಡ್ಯಾನವ? 317ಗೆ. ಎಷ್ಟಾಗತ್ತೆ ಬಚ್ಚೋ? 3,17,000 ಆಗ್ತಾ ಇದೆ, ಹೌದಲ್ಲ? 3,17,000 ಆಗ್ತಾ ಇದೆ. ಓಕೆ ಓಕೆ, ಹಾಗಿದ್ದರೆ ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸೆಂಪ್ಷನ್ ಎಷ್ಟಾಗತ್ತೆ ನೋಡ್ರಿಪ್ಪ? ಅದು ಮೈನಸ್ ಮಾಡಿ, ಈಗ ಮೈನಸ್ ಮಾಡಿ. $16,26,000 minus 3,17,000 ಏನಾಗುತ್ತೆ? 13,09,000 ಆಗಿದ್ದು. ಓಕೆನಾ? ಓಕೆನಾ? ಸೊ ಈಗ ಏನ್ ಸರ್? ಈಗ ನೋಡ್ರಿ, 2 lakh ಮತ್ತೆ 41,000 ಇವ್ರೇನ್ ಮಾಡಿದ್ದಾರೆ? ಇನ್ವೆಸ್ಟ್ ಮಾಡಿದ್ದಾರೆ, ಹೌದಲ್ಲ? 2,40,000 ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಅಂದ್ರೆ ಏನ್ ಸರ್? ಈಗ ಡಿಡಕ್ಷನ್ ಆಗುತ್ತೆ ಇದು. ಎಸ್, ಡಿಡಕ್ಷನ್ ಆಗುತ್ತೆ. ಡಿಡಕ್ಷನ್ ಇದೇನ್ ಸರ್? ಇದು ಇದಾಗ್ತಾ ಇದೆ ಕ್ಯಾಪಿಟಲ್ ಗೇನ್ ಬಿಫೋರ್ ಡಿಡಕ್ಷನ್. ಓಕೆನಾ? ಕ್ಯಾಪಿಟಲ್ ಗೇನ್ ಬಿಫೋರ್ ಡಿಡಕ್ಷನ್. ಸೊ ಡಿಡಕ್ಷನ್ ಎಷ್ಟು ಸರ್? ಡಿಡಕ್ಷನ್ ಅಂಡರ್ ಸೆಕ್ಷನ್ ಏನ್ ಸರ್? ಈಗ ಅಂಡರ್ ಸೆಕ್ಷನ್ 54 ಎಷ್ಟಾಗ್ತಾ ಇದೆ ಬಚ್ಚೋ? 2,41,000. That is 2,41,000 ಇದಾಯಿತು. ಸೊ ಮೈನಸ್ 2,41,000
ಎಷ್ಟಾಗುತ್ತೆ 10,68,000 ಇದು ಡಿಡಕ್ಷನ್ ಆಗ್ತದೆ. ಓಕೆನಾ, ಅರ್ಥ ಆಗಿದೆ ಬಚ್ಚೋ? ಸರ್ ಇದೇನಿದು ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಅರ್ಥ ಆಗಿದೆಯಾ? ಬೇಗ ಬೇಗ ಹೇಳಪ್ಪ. ಟೆಲ್ ಮಿ ಗೈಸ್ ಫಾಸ್ಟ್. ನೋ ಡೌಟ್? ಡೌಟ್ ಇಲ್ಲ? ಹೇಳಪ್ಪ ಗಣೇಶ. ಎಲ್ರು ಮುಂದೆ ಹೋಗೋಣ. Yes, we have some case here. ಸ್ವಲ್ಪ ಈ ಕೇಸಸ್ ಅದಾವಲ್ಲ ಎ ಬಿ ಸಿ ಅಂತ, ರೈಟ್? ಟೋಟಲ್ ಡಿ ಇದಾವೆ. ಇದು ಅರ್ಥ ಮಾಡ್ಕೊಂಡ್ರೆ 100% ಹೇಳ್ತೀನಿ ಕ್ಯಾಪಿಟಲ್ ಗೇನ್ದು ಒಂದು ಕಾನ್ಸೆಪ್ಟ್ ನಿಮ್ದು ಕ್ಲಿಯರ್ ಆಗುತ್ತೆ ಅಂತ. ಹೌದಪ್ಪ, ಕ್ಲಿಯರ್ ಆದಂಗೆ. ಸೊ ಅದಕ್ಕೆ ಹೇಳ್ತೀನಿ ಗೈಸ್, ಸ್ವಲ್ಪ ಕೇಳ್ರಿ, ಸ್ವಲ್ಪ ನೋಡ್ರಿ, ಡೌಟ್ ಇದ್ರೆ ಹೇಳ್ರಿಪ್ಪ. ಈಗ ಆನಂದ್ ಸೋಲ್ಡ್ ರೆಸಿಡೆನ್ಷಿಯಲ್ ಹೌಸ್ ಎಷ್ಟಕ್ಕೆ ಮಾಡಿದಾನಪ್ಪ? ಫಾರ್ ಹೌ ಮಚ್ ಹಿ ಹಸ್ ಸೋಲ್ಡ್ ಬಚ್ಚೋ? ಹಿ ಹಸ್ ಸೋಲ್ಡ್ ಫಾರ್ 10,88,000. 10,88,000 ಗೆ ಒಂದು ಮನಿ ಮಾರಕತ್ತಾನ ನೀವು, ಕರೆಕ್ಟ್? ಓಕೆ, ಬಟ್ ಹಿ ಹ್ಯಾಡ್ ದ ಪರ್ಚೇಸ್ 1,21,000 ಇನ್ 6 ಗೆ 21 ಗೆ ಮಾರಕತ್ತಾನೆ. ಅದಕ್ಕೆ 1,20,000 ರೂಪಾಯಿಗೆ 2006 ಖರೀದಿ ಮಾಡಿದಾನೋ? ಹೌದಪ್ಪ, ಲಾಂಗ್ ಟರ್ಮ್ ಆಗುತ್ತೆ. ಸೊ ದ ಕಾಸ್ಟ್ ಆಫ್ ಇಂಡೆಕ್ಸ್ ಫಾರ್ ದಿ ಫಿನಾನ್ಷಿಯಲ್ ಇಯರ್ 16, 17, 22 ಇದೆ, ಮತ್ತೆ 37, 317 ಇದೆ. ಈ ಕಾಂಪ್ಯೂಟ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಅಸ್ಯೂಮಿಂಗ್ ದಟ್, ಇಲ್ಲಿ ನೋಡ್ರಿ ಕಂಡೀಷನ್ಸ್ ಇದಾವೆ, ಎ ಬಿ ಮತ್ತೆ ಸಿ. ಓಕೆನಾ? ಓಕೆನಾ ಬಚ್ಚೋ? ಸಿ ಅಂಡ್ ಡಿ ವಿ ಹ್ಯಾವ್ ಆಲ್ ದೀಸ್ ನೌ. ಸೊ ಏನ್ ಮಾಡ್ಬೇಕು ಸರ್ ಈಗ? ಏನಂದ್ರೆ ಸರಿಪ್ಪ, ಹಂಗೆ ಕಳ್ಸಂತು ಇರ್ಲಿ, ರೈಟ್? ಸೊ 4 ಆಪ್ಷನ್ ಇದಾವೆ. ಈಗ ಫಸ್ಟ್ ಆಪ್ಷನ್ ಏನ್ ಸರ್? ಈಗ ಫಸ್ಟ್ ನೋಡಿ, ಕಾಮನ್ ಆಗಿ ಏನ್ ಮಾಡ್ಬೇಕು? ಕ್ಯಾಪಿಟಲ್ ಗೇನ್ ಫಂಡ್ ಮಾಡ್ಬೇಕು. ಆಮೇಲೆ ಏನಂತ? ಹಿ ಡಿಡ್ ನಾಟ್ ಪರ್ಚೇಸ್ ಕನ್ಸ್ಟ್ರಕ್ಟೆಡ್ ಎನಿ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ನಾಟ್ ಡಿಪಾಸಿಟೆಡ್ ಇನ್ ದ ಸ್ಪೆಸಿಫೈಡ್ ಬ್ಯಾಂಕ್. ಈಗ ಏನಾಗುತ್ತೆ ಸರ್? ಈಗ ಕೇಳ್ರಿ, computation of taxable capital gain, right? Assessment year ಏನ್ ಸರ್ ಅದು? ನೋಡ ಮಗ, 22, 23 ಇದೆ. ಓಕೆನಾ? ಓಕೆನಾ ಬಚ್ಚು? ಸೊ ಈಗ ಏನ್ ಸರ್? ಈಗ ಸ್ವಲ್ಪ ಕೇಳ್ರಿ, ಏನಪ್ಪಾ ಅಂದ್ರೆ ವಾಟ್ ಇಸ್ ದ ಸೇಲ್ ಪ್ರೊಸೀಡ್ಸ್? ಸೇಲ್ ಪ್ರೊಸೀಡ್ಸ್ ಫ್ರಾಮ್ ಹೌಸ್ ಎಷ್ಟಾಗ್ತಾ ಇದೆ? 10,88,000, ಕರೆಕ್ಟ್?
10,88,000 less. Yes, indexed cost of acquisition. ಒಂದು ಮಾತು ಹೇಳ್ರಿ ಬಚ್ಚೋ, ಯಾವಾಗ ಖರೀದಿ ಮಾಡಿದ್ರು ಅವರು 1,22,000 ಡಿವೈಡೆಡ್ ಬೈ 21 ಎಷ್ಟಿತ್ತು, 122 ಇತ್ತು, ಇಂಟು 317 ಎಷ್ಟಾಗುತ್ತದು, ಇದಾಗ್ತಾ ಇದೆ 3,17,000. ಏನು ಹೊಸದಿಲ್ಲ, 3,17,000. ಓಕೆ, ಸೊ ಈಗ ಬಚ್ಚೋ 10,80,000ದಾಗ ಮೈನಸ್ 3,17,000 ಅಂದ್ರೆ ಎಷ್ಟಾಗತ್ತೆ, 7,71,000 ಆಯ್ತು. ಇದು ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸೆಂಪ್ಷನ್. ಕರೆಕ್ಟ್, ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸೆಂಪ್ಷನ್ ಆಗ್ತಾ ಇದೆ, ಹೌದು ಇಲ್ಲ? ಎಸ್, ನಾವೇನ್ ತಗೋತೇನಪ್ಪ, ಹೌದು ಇಲ್ಲ? ಈಗೇನ್ ಸರ್, ಈಗ he did not purchase constructed any new residential. ಏನ್ ಅಮೌಂಟ್ ಬಂದಿತ್ತಲ್ಲ ಅದ್ರ ಮ್ಯಾಗ ಏನ್ ಹೊಸ ಮನೆ ಖರೀದಿ ಮಾಡಿಲ್ಲ, ಎಲ್ಲಿ ಜಮಾನು ಮಾಡಿಲ್ಲ. ಏನಾಗುತ್ತೆ ಸರ್, ಫಸ್ಟ್ ಕೇಸ್ದಾಗಂತೂ ಇದು ಅಮೌಂಟ್ ಆಗ್ಬಿಡ್ತೈತಪ್ಪ. ಯಾವ್ದು ಅಮೌಂಟ್, 7,70,000 ಇತ್ತಲ್ಲ, ಕಂಪ್ಲೀಟ್ಲಿ ಟ್ಯಾಕ್ಸೇಬಲ್ ಗೇನ್ ಆಗುತ್ತೆ. ಅರ್ಥ ಆಗಿದೆ? ಅರ್ಥ ಆಗಿದೆಯಾ? ಅರ್ಥ ಆಗಿದೆ? ಈಗ ಇದು ಟ್ಯಾಕ್ಸೇಬಲ್ ಆಗುತ್ತೆ. ಸೆಕೆಂಡ್ ಕೇಸ್ದಾಗ, ಬಿ ಕೇಸ್ದಾಗ ನೋಡ್ರಿ, ಬಿ ಕೇಸ್ದಾಗ taxable, okay, capital gain before exemption ಎಷ್ಟಿತ್ತು, ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸೆಂಪ್ಷನ್ ಎಷ್ಟಿತ್ತು, 7,71,000 ಇತ್ತು, ರೈಟ್? ಕರೆಕ್ಟ್. ಈಗ ಬಿ ಕೇಸ್ದಲ್ಲಿ ಏನಂತೆ, ಅವರು ಕನ್ಸ್ಟ್ರಕ್ಟೆಡ್ ನ್ಯೂ ಹೌಸ್ ಕಾಸ್ಟಿಂಗ್ 7 lakh rupees ಸ್ಪೆಸಿಫೈಡ್ ಟೈಮ್ ಒಳಗೆ ಕೊಟ್ಟಿದ್ದಾನೆ. ಏನಾಗುತ್ತೆ, ಅದು ಡಿಡಕ್ಷನ್ ಆಗುತ್ತೆ. ಡಿಡಕ್ಷನ್ ಎದ್ರಾಗ ಸರ್, ಡಿಡಕ್ಷನ್ ಅಂಡರ್ ಸೆಕ್ಷನ್ 54. ನೆನಪಿಟ್ಕೊಡ್ರಿ, ಡಿಡಕ್ಷನ್ ಅಂಡರ್ ಸೆಕ್ಷನ್, ಡಿಡಕ್ಷನ್ ಏನ್ ಸರ್, ಅದು 7 lakh rupees. ಸೊ 71,000 ಏನಿದೆಯಲ್ಲ ಬಚ್ಚೋ, 71,000 ಏನಿದೆಯಲ್ಲ ಅದೇನಾಗುತ್ತೆ, ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್ ಆಗ್ತಾ ಇದೆ. ಅರ್ಥ ಆಗಿದೆ? ಅರ್ಥ ಆಗಿದೆ ಬಚ್ಚಾ? ಓಕೆನಾ ಸರ್? ನೆಕ್ಸ್ಟ್ ಏನು, ಸಿ ಕೇಸ್ದಾಗ ನೋಡ್ರಿ. ಇದು ಅರ್ಥ ಆಗಿದ್ದೀನಪ್ಪ, ಬೀದ್ ಅರ್ಥ ಆಗಿದೆ ಬಚ್ಚೋ? ಬೇಗ ಬೇಗ ಹೇಳ್ರಿಪ್ಪ ಎಸ್ ಅಂತ. ಗಣ್ಯು ಅರ್ಥ ಆಗಿದೆಯೇನಪ್ಪ? ಬೇಗ ಬೇಗ ಹೇಳು. ನೋ ಡೌಟ್, ಮುಂದೋಗ್ಲಿ. ಈಗ ಸಿ ಏನ್ ಸರ್, ಸಿನು ಸೇಮ್ ಬರುತ್ತೆ, ಅಷ್ಟೇ ಏನು ಇಲ್ಲಿ ಸ್ವಲ್ಪ ಕೇಳಿ. ಜಮೀ ಖೋ ಗಯಿ, ಕನ್ಫ್ಯೂಮ್ ಹಾಕೋಬೇಡ್ರಿ, ಐ ಜಸ್ಟ್ ಚೇಂಜ್ ಮಾಡ್ತೀನಿ ಕಲರ್ ನಾನು. ಓಹೋ, ಸೀದೀಗ ಸೀದ್ ಏನಂತ ಸರ್, ಈಗ ಸೀದ್ ನೋಡಪ್ಪ, ಇಲ್ಲಿ ಕ್ಲಿಯರ್ ಆಗಿದೆ. He constructed new residential house costing 8 lakh. 8 ಲಕ್ಷ ರೂಪಾಯಿ ಖರ್ಚು ಮಾಡೋಣ. ಸೀದಾಗ ಏನಾಗುತ್ತೆ, 8 ಲಕ್ಷ ರೂಪಾಯಿ ಖರ್ಚು ಮಾಡೋಣ. ಈಗ ನಮ್ಮ ಹತ್ರ ವಾಟ್ ಇಸ್ ದ ಕ್ಯಾಪಿಟಲ್ ಗೇನ್ ವಿ ಹ್ಯಾವ್? ಕ್ಯಾಪಿಟಲ್ ಗೇನ್ ಇರುವುದ 7,71,000. ಹಾಗಿದ್ರೆ ಏನ್ ಮಾಡ್ಬೇಕು ಸರ್? ಏನಿಲ್ಲ, ಜಸ್ಟ್ ರಿಮೂವ್ ಮಾಡಿದ್ನ.
ಓಕೆ, ಏನ್ ಮಾಡ್ತೀವಿ 7,71,000 ಅಷ್ಟು ಬರ್ತೀವಿ. ಕ್ಯಾಪಿಟಲ್ ಏನಾಗುತ್ತೆ ನಿಲ್ ಆಗುತ್ತೆ. ಬಿಕಾಸ್ ಏನ್ ಅಮೌಂಟ್ ಬಂದಿತ್ತು ಅವ 8 ಲಕ್ಷ ರೂಪಾಯಿ ಖರ್ಚು ಮಾಡಿದಾನ. ಹೌದು ಇಲ್ಲ? ಎಸ್ ಆರ್ ನೋ? ಎಸ್ ಆರ್ ನೋ ಬಚ್ಚೋ? ಈಗ ಡಿ, he constructed new house costing 3 lakh, building costing 3 lakh within the specified period, but building was let out for business purpose ಇದೆ. ಈಗ ಏನಾಗುತ್ತೆ, ಈಗ ಮನಿ ಕಟ್ಟಿದಾನೆ, ಆದರೆ ಏನಾಗಿದೆ ಒಂದ್ ಮನಿ ತಾಂದಾನೆ, ಇನ್ನೊಂದು ಮನಿ ಬಾಡಿಗೆ ಮೇಲೆ ತಗೊಂಡಾನೆ, ಬಾಡಿಗೆ ಮೇಲೆ ಕೊಟ್ಟಿದ್ದಾನೆ. ಸೊ ಅವಾಗ ಏನಾಗುತ್ತೆ, ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸೆಂಪ್ಷನ್ ಇತ್ತು 7,71,000 ಇತ್ತು. ಹೌದಿಲ್ಲ? 7,71,000 ಇತ್ತು. ಈಗ 7,71,000 ಅಲ್ಲಿ ನಾವೇನ್ ಮಾಡ್ತೀವಿ, ಓನ್ಲಿ 3 lakh ಏನ್ ಮಾಡ್ತೀವಿ, ಮೈನಸ್ ಮಾಡ್ತೀವಿ. ಹಾಗಿದ್ರೆ ಏನ್ ಸರ್, ಈಗ 4,71,000 ಇದೆ ಅಲ್ಲ, ದಿಸ್ ಇಸ್ ಯುವರ್ ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್. ಇದು ಅಂಡರ್ ಸೆಕ್ಷನ್ 54. ಅರ್ಥ ಆಗಿದೆಯಾ? ಅಂಡರ್ಸ್ಟುಡ್ ಬಚ್ಚೋ? ಅಂಡರ್ಸ್ಟುಡ್? ಚಲೋ, ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಡೆಫಿನೆಟ್ಲಿ ಗೈಸ್ ನೋಡಿ, ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಜಾಯಿನ್ ಆಗಿ. ಕ್ಲಾಸಸ್ಗೆ ಸ್ಟಾರ್ಟ್ ಮಾಡಿದೀವಿ. ಫಸ್ಟ್ ಚಾಪ್ಟರ್ ಈ ವಾರದಾಗ ಮುಗಿಸ್ದಾಗ ಪ್ಲಾನ್ ಇದೆ ನಾನು. ನೆಕ್ಸ್ಟ್ ವೀಕ್ ದಾಗ ಅಗೇನ್ ಐ ವಾಂಟ್ ಟು ಟೇಕ್ ನೆಕ್ಸ್ಟ್ ಚಾಪ್ಟರ್, ಕಾಸ್ಟ್ ಅಕೌಂಟಿಂಗ್ ಎಲ್ಲ ತಗೊಳ್ಳಿದೆ. ಸೊ ಕರ್ನಾಟಕ ಯೂನಿವರ್ಸಿಟಿ ದಾವಣಗೆರೆ ನೆಕ್ಸ್ಟ್ದವರು ಸ್ಪೆಷಲಿ ಬಿಕಾಮ್ 6 ಸೆಮಿರ್ದು ಕ್ಲಾಸ್ ಸ್ಟಾರ್ಟ್ ಆಗಿದ್ದಾವೆ. ಹಾ, ರಾಣಿ ಸ್ನಾಮದವ್ರಿಗೆ ಕ್ಲಾಸ್ ತಗೋತೇನೆ, ಇದಾದ್ಮೇಲೆ ಅವ್ರಿಗೆ ಇದನ್ನ ಕ್ಲಾಸ್ ಈಗ. ಸೊ ನಾಟ್ ಟು ವರಿ ಬಚ್ಚೋ. MBA PGCT ಮಾಡ್ತಾ ಇದ್ದೀರಾ ಗೈಸ್, ಜಾಯಿನ್ ಆಗಿ. ವಿ ಆರ್ ಹಿಯರ್ ಟು ಮೇಕ್ ಶೋರ್ ದಟ್ ಇದಕ್ಕಿಂತ ಚೆನ್ನಾಗಿ ಇದೇ ರೀತಿ ಚೆನ್ನಾಗಿ ಹೇಳ್ಕೊಡ್ತೀವಿ, ಸಿಸ್ಟಮೆಟಿಕ್ ಹೇಳ್ಕೊಡ್ತೀವಿ, ಡಿಟೇಲ್ ಆಗಿ ಹೇಳ್ಕೊಡ್ತೀವಿ, PGCT ರ್ಯಾಂಕ್ ಗ್ಯಾರಂಟಿ ಮಾಡ್ಕೊಡ್ತೀವಿ. ಫೀಸ್ ಆಲ್ಸೋ ವೆರಿ ಲೆಸ್ ಇದೆ ಅಂಡ್ 100% ರಿಸಲ್ಟ್ ಕೊಡ್ತಾ ಇದ್ದೀವಿ. ಆಲ್ ರೈಟ್, ಥ್ಯಾಂಕ್ ಯು ಗೈಸ್, ಬೈ ಬಾಯ್.